ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಹಾಯ್, ವೆಲ್ಕಮ್ ಟು ಸಂತೋಷ್ ಆರ್ಟ್ ಫೌಂಡೇಶನ್. ಸ್ನೇಹಿತರೆ, ನಾನು ನಿಮ್ಮ ವಿಠಲ್ ಸರ್, ನಿರ್ದೇಶಕರು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ. ಸ್ನೇಹಿತರೆ, ನಿನ್ನೆ ಅಂದರೆ ಬಹಳ ದಿನಗಳ ನಂತರ ನಿನ್ನೆ ಒಂದು ತರಗತಿಯನ್ನು ತೆಗೆದುಕೊಂಡಿದ್ದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಿದ್ದೀರಿ. ಅದರ ಜೊತೆಗೇ ಎಲ್ಲ ಸಿಲೆಬಸ್ಗಳು ಕೂಡ ಕಂಪ್ಲೀಟ್ ಆಗ್ತಾ ಬಂತಿದ್ದಾವೆ. ಓಕೆ, ಸೊ ನಿನ್ನೆ ಭಾಳ ಜನ ಹೇಳಿದರು, ಸರ್ ಯೂಟ್ಯೂಬಲ್ಲಿ ಯಾಕೆ ನೀವು ವೀಡಿಯೋಸನ್ನು ರಿಮೂವ್ ಮಾಡಿದ್ರಿ ಅಂತೇಳಿ. ಸೊ ಕೆಲವೊಂದಿಷ್ಟು ವಿಚಾರಗಳು ಟೆಕ್ನಿಕಲ್ ಇದಾಗಿರೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಇದು ರಿಮೂವ್ ಮಾಡುತ್ತಾ. ಸೊ ಯಾರಾದರೂ ಕೂಡ ಇನ್ಮೇಲೆ ಲೈವ್ ಬರೋಕ್ಕೆ ಪ್ರಯತ್ನ ಪಡ್ರಿ. ಯಾಕಂತಂದರೆ ಸೊ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಕೆಲವೊಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಇಶ್ಯೂ ಆದರೂ ಕೂಡ ಸಿಗದೇ ಇರ್ಬೋದು. ಆದರೆ ಲೈವ್ ಬಂದರೆ 100% ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಗ್ತಾವೆ ಅಂತ ಹೇಳ್ತಾ, ಸೊ ನಮ್ಮ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ, ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಈಗಾಗಲೇ ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭ ಆಗಿದ್ದಾವೆ. ಯಾರು ಇಂಟ್ರೆಸ್ಟ್ ಇದೆಯೋ ಆಫ್ಲೈನ್ ಬ್ಯಾಚ್ಗಳಿಗೆ, ಅಥವಾ ನಾನು ಯಾವಾಗ ನಾನು ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಬೇಕು ಅಥವಾ ನಾನು ಮಾಡಲೇಬೇಕು ಅಂತ ಅನಿವಾರ್ಯತೆ ಇದೆಯೋ, ಸೊ ಅವರಿಗೆ ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭ ಆಗಿದ್ದಾವೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ತಮ್ಮ ಸ್ನೇಹಿತರಾಗಿರ್ಬೋದು, ತಾವಾಗಿರ್ಬೋದು, ಬಂದು ಕ್ಲಾಸ್ಗಳನ್ನು ತೆಗೆದುಕೊಳ್ಬೋದು. ಅಲ್ಲೇ ವಿಶೇಷವಾಗಿರ್ತಕ್ಕಂತಹ ಅಥವಾ ವಿಶೇಷಪೂರ್ವವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಕೊಡಲಾಗುತ್ತೆ. ಅದರ ಜೊತೆಗೇ ಒಂದು ರಾಜ್ಯದ ಪ್ರಖ್ಯಾತ ಮತ್ತು ಅನುಭವಿ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಮಾಡಲಾಗಿರ್ತದೆ ಅಂತ ಹೇಳ್ತಾ, ಸೊ ನಮ್ಮ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ನಾವು ನಿನ್ನೆಯ ಒಂದು ತರಗತಿಯಲ್ಲೇ ಏನಪ್ಪ ಅಂತಂದರೆ ವಾಯುಮಂಡಲದ ಒತ್ತಡ ಪಟ್ಟಿಗಳ ಬಗ್ಗೆ ಮಾತಾಡ್ತಿದ್ವಿ. ಹೌದಾನೆ? ಏನು ಒತ್ತಡ ಪಟ್ಟಿ ಅಂತಂದರೆ ಏನು? ಹೌದಾ? ಪ್ರೆಷರ್ ಬೆಲ್ಟ್ಸ್ ಅಂದ್ರೆ ಅಥವಾ ಪ್ರೆಷರ್, ವಾಯುವಿನ ಒತ್ತಡ ಅಂತಂದ್ರೆ ಏನು? ಹೌದಾ? ಸೊ ಹಾಗಾದ್ರೆ ಆ ವಾಯುವಿನ ಒತ್ತಡ ಯಾವುದರಿಂದ ನಿರ್ಧರಿಸಲ್ಪಡ್ತಿರ್ತತಿ ಅನ್ನೋದ್ರೆಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ವಿ. ಹೌದಾನೆ? ಸೊ ನೀವು ಮುಂಚೆ ಹೇಳಿದೆ ವಾಯುರಾಶಿಯ ಏನಪ್ಪಾ ಅಂತಂದ್ರೆ, ವಾಯುರಾಶಿಯ ಒಂದು ಭೂಮಿಗೆ ಹಾಕ್ತಕ್ಕಂತಹ ಭಾರವನ್ನ ಅಂತ ಕರಿತೀವಿ ಒತ್ತಡ ಅಂತೇಳಿ ಕರಿತೀವಿ. ಹೌದಾ? ಭೂಮಿಗೆ ಹಾಕುವ ಭಾರವನ್ನ ಒತ್ತಡ ಅಂತ ಹೇಳಿ ಕರೆದ್ರೆ, ಸೊ ಎಲ್ಲಿ ಅದು ಯಾವುದನ್ನ ನಿರ್ಧರಿಸ್ತತಿ, ಒತ್ತಡವನ್ನ ಯಾವುದು ನಿರ್ಧರಿಸ್ತತಿ ಅಂತಂದ್ರೆ ಆ ಪ್ರದೇಶದ ಉಷ್ಣಾಂಶ ಒತ್ತಡವನ್ನ ನಿರ್ಧರಿಸ್ತತಿ ಅಂತ ಹೇಳಿ ಕರಿತೀವಿ. ಹೌದಾ? ಆ ಪ್ರದೇಶದ ಉಷ್ಣಾಂಶ ಒತ್ತಡವನ್ನ ನಿರ್ಧರಿಸ್ತದೆ. ಅಂದ್ರೆ ಸೊ ಎಲ್ಲಿ ಉಷ್ಣಾಂಶ ಕಡಿಮೆ ಇರ್ತೈತೋ ಅಲ್ಲಿ ಒತ್ತಡ ಅಧಿಕವಾಗಿರುತ್ತಾ, ಎಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತೋ ಅಲ್ಲಿ ಒತ್ತಡ ಕಡಿಮೆ ಇರ್ತೈತಿ ಅಂತಕ್ಕಂಥದ್ದನ್ನ ನಿನ್ನೆ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಯಾಕೆ ಸರ್ ನಾನು ಪದೇ ನಿಮ್ಗೆ ಹೇಳ್ತಿದ್ದೇನೆ ಅಂತಂದ್ರೆ, ಸೊ ಇದೇ ಕಾನ್ಸೆಪ್ಟ್ ಮೇಲೆ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ತರಗತಿಗಳು ಅಥವಾ ಕ್ಲಾಸ್ಗಳು ನಿರ್ಧಾರ ಆಗಿರ್ತವೆ ಅಂತಕ್ಕಂಥದ್ದು. ಇನ್ನ ನಾವು ಯಾವುದು ಒತ್ತಡವನ್ನು ಅಳಿತಕ್ಕಂತಹ ಮಾಪನಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹೌದಾ? ಸೊ ಅದ್ರ ಜೊತೆಗೇನೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒತ್ತಡ ಪಟ್ಟಿಗಳು ಅಂತ ಬಂದಾಗ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ಸ್ ಬೇಸ್ ಪ್ರಶ್ನೆಗಳು ಕೂಡ ಕೇಳ್ತಾರೆ ಅಂತ ಹೇಳಿದ್ದೆ. ಸಮುದ್ರ ಮಟ್ಟದಿಂದ ಎತ್ತರ ಪರ್ವತ ಪ್ರದೇಶಕ್ಕೆ ಹೋದಂತೆ ಒತ್ತಡದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತಾ, ಅದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ. ವಿಮಾನದಲ್ಲಿ ಹೋದ್ರೆ ಏನಾಗುತ್ತತಿ, ಅದೇ ಪರ್ವತ ಪ್ರದೇಶದ ಮೇಲ್ಭಾಗದಲ್ಲಿ ಏನಾಗುತ್ತೈ, ಅದೇ ಪರ್ವತದ ಕಣಿವೆ ಭಾಗದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ನೆನ್ಪಿಟ್ಕೊಡ್ರಿ, ಅಪ್ಲಿಕೇಶನ್ ಮೇಲೆ ಪ್ರಶ್ನೆಗಳು ಕೂಡ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಮುದ್ರ ಮಟ್ಟದಲ್ಲಿ ಒತ್ತಡ ಕಡಿಮೆ ಇದ್ದು ಅಧಿಕವಾಗಿದ್ದು
ಪರ್ವತದ ಎತ್ತರ ಪ್ರದೇಶಕ್ಕೆ ಹೋದಂತೆ ಒತ್ತಡ ಏನಾಗ್ತಾ ಬರುತ್ತಾ ಕಡಿಮೆ ಆಗ್ತಾ ಬರ್ತೈತಿ ಅಂತ ಹೇಳಿ ಕರಿತೀವಿ. ಸೊ ಅದರ ಮೇಲೆ ಹಲವಾರು ಅನೇಕ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಸೊ ಅದಾದ ನಂತರ ಭೂಮಿಯನ್ನ ಆ ಉಷ್ಣಾಂಶದ ಆಧಾರದ ಮೇಲೆ, ಅಂದ್ರೆ ಭೂಮಿಯ ಮೇಲೆ ಬೀಳ್ತಕ್ಕಂತಹ ಒಂದು ಉಷ್ಣಾಂಶದ ಆಧಾರದ ಮೇಲೆ ಭೂಮಿಯನ್ನ 7 ಒತ್ತಡ ಪಟ್ಟಿಗಳಾಗಿ ವಿಭಾಗ ಮಾಡಿದ್ದೀವಿ. ಹೌದಾ? ಎಷ್ಟು ಒತ್ತಡ ಪಟ್ಟಿಗಳು? 7 ಒತ್ತಡ ಪಟ್ಟಿಗಳಾಗಿ ವಿಭಾಗ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನೋಡಿದ್ವಿ. ಹೌದಾ? ಸೊ ಅದರಲ್ಲಿ ಮೊದಲನೇದು ಒಂದೊಂದಾಗಿ ನೋಡ್ತಾ ಬಂದಿದ್ವಿ ನಾವು. ಒಂದೇದಾವಪ್ಪ ಅಂತಂದ್ರೆ ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ ಅಂತ ಹೇಳಿ ಕರಿತೀವಿ. ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಇಕ್ವಿಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಟ್ರಾಪಿಕಲ್ ಲೋ ಪ್ರೆಷರ್ ಬೆಲ್ಟ್ ಅಥವಾ ಇಕ್ವಿಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂದ್ರೆ ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ. ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ ಅಂತ ಹೇಳಿ ಕರಿತೀವಿ. ಯಾಕೆ ಇಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇರ್ತದೆ ಅಂದ್ರೆ ನಿನ್ನೆ ಕ್ಲಾಸ್ ಹೇಳಿದ್ದೆ. ಯಾಕಂತಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಮತ್ತು ನೇರವಾಗಿ ಬೀಳ್ತವೆ. ನೇರವಾಗಿ ಮತ್ತು ನಿರಂತರವಾಗಿ ಬೀಳುವ ಕಾರಣಕ್ಕೋಸ್ಕರ ಈ ಪ್ರದೇಶದಲ್ಲಿ ಉಷ್ಣಾಂಶ ಏನಾಗುತ್ತೆ ಅಂದ್ರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಂದ್ರೆ 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಮಧ್ಯದ ಒಂದು ವಲಯದಲ್ಲಿ ಅಧಿಕ ಉಷ್ಣಾಂಶ ಕಂಡು ಬರುತ್ತಾ. ಯಾವಾಗ ಉಷ್ಣಾಂಶ ಕಂಡು ಬರುತ್ತೋ ಆವಾಗ ಈ ಒಂದು ಪ್ರದೇಶದಲ್ಲಿ ಇರತಕ್ಕಂತಹ ವಾಯುರಾಶಿ ಕಾಯ್ದು ಮೇಲಕ್ಕೆ ಹೋಗುತ್ತಾ. ಯಾವಾಗ ವಾಯುರಾಶಿ ಕಾಯ್ದು ಮೇಲಕ್ಕೆ ಹೋಗುತ್ತೋ ಇಲ್ಲಿ ಗಾಳಿಯ ಚಲನೆ ಇರೋದಿಲ್ಲ, ಅಂದ್ರೆ ವಾಯುರಾಶಿಯ ಪ್ರಮಾಣ ಬಹಳ ಕಡಿಮೆ ಇರ್ತೈತಿ. ನೋಡ್ರಿ, ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಸಂದರ್ಭದಲ್ಲಿ ನಮಗೆ ಗಾಳಿ ಕಂಡು ಬರೋದಿಲ್ಲ. ಯಾಕೆ ಗಾಳಿ ಮಧ್ಯಾಹ್ನ ಸಮಯದಲ್ಲಿ ಕಂಡು ಬರೋದಿಲ್ಲ? ಉಷ್ಣಾಂಶದ ಪರಿಣಾಮದಿಂದ ಗಾಳಿ ಕಾಯ್ದು ಏನಾಗುತ್ತಪ್ಪ ಅಂದ್ರೆ ಹಗುರ ಆಗಿ ಮೇಲಕ್ಕೆ ಇರ್ತದೆ. ಹೀಗಾಗಿ ನಮಗೆ ಕೆಳಭಾಗದಲ್ಲಿ ಗಾಳಿ ಕಂಡು ಬರುವುದಿಲ್ಲ. ಸೊ ಹೀಗಾಗಿ ಈ ಪ್ರದೇಶ ಅತಿ ಕಡಿಮೆ ಗಾಳಿಯನ್ನು ಹೊಂದಿದ್ದು ಅಥವಾ ವಾಯುರಾಶಿಯನ್ನು ಹೊಂದಿದ್ದು ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣ ಆಗ್ತೈತಿ. ಹೀಗಾಗಿ ಇದನ್ನ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಥವಾ ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ, ಟ್ರಾಪಿಕಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಹೇಳಿ ಕರಿತೀವಿ. ಇದು ಈ ಒಂದು ಕಡಿಮೆ ಒತ್ತಡ ಪ್ರದೇಶ ಇರೋ ಕಾರಣಕ್ಕೋಸ್ಕರ ಇದನ್ನ ಏನಂತ ಕರೀತಾರ ಅಂತ ಕೂಡ ಹೇಳಿದ್ದೆ ನಾನು ನಿಮಗೆ. ಸೊ ಇದನ್ನ ಡೋಲ್ಡ್ರಮ್ ವಲಯ ಅಂತ ಹೇಳಿ ಕರೀತಾರ. ಯಾವ ವಲಯ? ಡೋಲ್ಡ್ರಮ್ ವಲಯ ಅಂತೇಳಿ ಕೂಡ ಕರೀತಾರೆ, ಅಥವಾ ಶಾಂತ ಕಟಿಬಂಧ ವಲಯ. ಶಾಂತ ಕಟಿಬಂಧ ವಲಯ ಅಂತ ಹೇಳಿ ಕರಿತೀವಿ. ಯಾಕೆ ಇದನ್ನ ಶಾಂತ ಕಟಿಬಂಧ ವಲಯ ಅಥವಾ ಡೋಲ್ಡ್ರಮ್ ವಲಯ ಅಂತ ಹೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ಉಷ್ಣಾಂಶ ಅಧಿಕವಾಗಿರೋ ಕಾರಣಕ್ಕೋಸ್ಕರ ಒತ್ತಡ ಕಡಿಮೆ ಇರುತ್ತೆ. ಅಂದ್ರೆ ಗಾಳಿಯ ಚಲನೆ ಇಲ್ಲದೆ ಶಾಂತವಾಗಿರುತ್ತೆ, ಅಂದ್ರೆ ಪ್ರಶಾಂತವಾಗಿರ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗಿರ್ತದೆ. ಹೀಗಾಗಿ ಇದನ್ನ ಡೋಲ್ಡ್ರಮ್ ವಲಯದ ಶಾಂತಿ ಕಟಿಬಂಧ ವಲಯ. ಮೊನ್ನೆ ನಡೆದಿರ್ತಕ್ಕಂಥ ಒಂದು FD ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತೈತೆ ಇಲ್ಲಿ. ಇನ್ನ ಈ ಒಂದು ವಲಯದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವಾಗ್ಲೂ ಕೂಡ ಇಲ್ಲಿ ಮಾರುತಗಳು ಅನ್ನೋ ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಮಾರುತಗಳು ಯಾವಾಗ್ಲೂ ಕೂಡ ಎಲ್ಲಿಂದ ಎಲ್ಲಿವರೆಗೂ ಮೂವ್ ಆಗ್ತಾವೆ ಅಂತಂದ್ರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮೂವ್ ಆಗ್ತವೆ. ಅಂದ್ರೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಚಲಿಸ್ತವೆ. ಸೊ ಹೀಗಾಗಿ ಇದು ಕಡಿಮೆ ಒತ್ತಡ ಪ್ರದೇಶ ಇದೆ, ಹೌದಾ? ಆದ್ರೆ ಇದರ ಮೇಲ್ಭಾಗದಲ್ಲಿ ಬರ್ತಕ್ಕಂತಹ ಉಪಉಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಷ್ಣವಲಯದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಬೀಸುತ್ತವೆ. ಓಕೆ, ನೋಡಿ ಇಲ್ಲಿ ಹೈ ಪ್ರೆಷರ್ ಇದೆ, ಹೀಗಾಗಿ ಲೋ ಪ್ರೆಷರ್ ಕಡೆ ಏನು ಬೀಸ್ತದವೆ? ಮಾರುತಗಳು ಬೀಸ್ತವೆ. ಸೊ ಹೀಗಾಗಿ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಏನಂತಂದ್ರೆ ಉಷ್ಣವಲಯದ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಯಾವ 2 ಮಾರುತಗಳು ಸಂಧಿಸುತ್ತವೆ ಅಂತ ಕೇಳ್ತಾನೆ. ಉಷ್ಣವಲಯದ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಯಾವ 2 ಮಾರುತಗಳು ಸಂಧಿಸ್ತವೆ ಅಂತಂದ್ರೆ, ಒಂದು ಉತ್ತರದ ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್, ನಾರ್ದರ್ನ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ಉತ್ತರದ ವಾಣಿಜ್ಯ ಮಾರುತಗಳು. ಇನ್ನೊಂದು ದಕ್ಷಿಣದ ವಾಣಿಜ್ಯ ಮಾರುತಗಳು. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ನೇರವಾಗಿ ಕೇವಲ ವಾಣಿಜ್ಯ ಮಾರುತಗಳು ಕೊಟ್ಟಾಗ ಟಿಕ್ ಹಾಕ್ಬಿಡ್ತೀವಿ. ಆದ್ರೆ ಉತ್ತರ ಮತ್ತು ದಕ್ಷಿಣ, ಪೂರ್ವ ಪಶ್ಚಿಮ ಕೊಟ್ಟ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇಲ್ಲಿ ಉತ್ತರದ ವಾಣಿಜ್ಯ ಮಾರುತಗಳು ಮತ್ತು ದಕ್ಷಿಣದ ವಾಣಿಜ್ಯ ಮಾರುತಗಳು ಎರಡೂ ಕೂಡ ಎಲ್ಲಿ ಸಂಧಿಸುತ್ತವೆ ಅಂದರೆ ಇಕ್ವಿಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಲ್ಲಿ, ಅಂದ್ರೆ ಸಂಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯಲ್ಲಿ ಸಂಧಿಸುತ್ತವೆ. ಈ ಸಂಧಿಸುವ ಕಾರಣ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು
ಎಂತ ಕರಿತೀವಿ? ಎಸ್, ನಿನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮಗೆ, ITCZ ಅಂತೇಳಿ ಕರಿತೀವಿ. ITCZ ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತೇಳಿ ಕರಿತೀವಿ. ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತೇಳಿ ಕರಿತೀವಿ. ಇಲ್ಲಿದೆ ನೋಡಿ. ಓಕೆ, ಸೊ ITCZ ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತೇಳಿ ಕರಿತೀವಿ. ಹೌದಾ? ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಾರುತಗಳು ಸಂಧಿಸ್ತಾ ಇದ್ದಾವೆ. ಈ ಮಾರುತಗಳು ಎರಡು ಪ್ರದೇಶದ ಮಾರುತಗಳು ಬಂದು ಸಂಧಿಸುವ ಕಾರಣಕ್ಕೋಸ್ಕರ ಇದನ್ನ ITCZ ಅಥವಾ ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್, ಕನ್ನಡದಲ್ಲಿ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತೇಳಿ ಕರೀತಾರ. ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತೇಳಿ ಕರೀತಾರ. ಸೊ ಇದನ್ನ ಪ್ರಶ್ನೆಯಲ್ಲಿ ಬಹಳ ಚೆನ್ನಾಗಿ ಕೇಳ್ತಕ್ಕಂತಹ ಸಂದರ್ಭಗಳಿದ್ದಾವೆ. ಏನಂತ ಪ್ರಶ್ನೆ ಕೇಳ್ತಾನಂತೂ ಕೂಡ ಹೇಳ್ತೀನಿ, ನೆನಪಿಟ್ಕೊಡ್ರಿ. ಒಂದನೇದನ್ನು ಕೇಳ್ತಾನೆ, ಈ ಕೆಳಗಿನ ಯಾವ ಕಾರಣಕ್ಕೋಸ್ಕರ ಉಷ್ಣವಲಯವನ್ನ ITCZ ಅಥವಾ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಬಹುದು. ಯಾಕಂದ್ರೆ ಅಲ್ಲಿ ಉತ್ತರದ ವಾಣಿಜ್ಯ ಮಾರುತ ಮತ್ತು ದಕ್ಷಿಣದ ವಾಣಿಜ್ಯ ಮಾರುತ ಸಂಧಿಸುತ್ತವೆ. ಎರಡನೇ ಆಪ್ಷನ್ಸ್ ಕೊಟ್ಟ, ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ. ಎಸ್, ಇಟ್ ಇಸ್ ಆಲ್ಸೋ ರೈಟ್. ಇದನ್ನ ಡೋಲ್ಡ್ರಮ್ ವಲಯ ಅಂತಲೂ ಕೂಡ ಕರೀತಾರೆ. ಎಸ್, ನೋಡಿ, ಪ್ರಶ್ನೆ ಕೇಳೋದ್ರ ಮೇಲೆ ಏನು ನಿರ್ಧಾರ ಆಗಿರ್ತೈತಿ, ಆನ್ಸರ್ ನಿರ್ಧಾರ ಆಗಿರ್ತೈತಿ. ಓಕೆ, ಸೊ ಇದನ್ನ ನಾವು ಏನ್ ತಗೋತೀವಿ, ಇದು ಒಂದಿದೆ ಸಂಭಾಜ್ಯಕೃತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಇನ್ನ ಎರಡನೇದಾದಪ್ಪ ಅಂತಂದ್ರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಥವಾ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೀವಿ. ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೀವಿ. ನಿಮ್ಗೆ ಗೊತ್ತಾಯ್ತು, 0 ಡಿಗ್ರಿಯಿಂದ 5 ಡಿಗ್ರಿ ಮಧ್ಯೆ ಇರತಕ್ಕಂಥದ್ದು ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ. ಆದ್ರೆ 25ರಿಂದ 35 ಡಿಗ್ರಿ ಉತ್ತರ ಮತ್ತು 25ರಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಮಧ್ಯ, ಇವೆರಡು ಅಕ್ಷಾಂಶಗಳ ಮಧ್ಯ ಕಂಡು ಬರ್ತಕ್ಕಂತಹ ಒಂದು ವಲಯವನ್ನು ನಾವು ಕರಿತೀವಿ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಹೇಳಿ ಕರಿತೀವಿ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಎಸ್ ಸರ್, ಇಲ್ಲಿ ಕಡಿಮೆ ಒತ್ತಡ ಇದೆ, ಲೋ ಪ್ರೆಷರ್ ಇದೆ ಸಂಭಾಜಕೃತದಲ್ಲಿ. ಆದ್ರೆ ಇವೆರಡು ಕಡೆ ಯಾಕೆ ಸರ್ ನಮಗೆ ಹೈ ಪ್ರೆಷರ್ ಇದೆ? ಯಾಕೆ ಹೈ ಪ್ರೆಷರ್ ಇದೆ? ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕಂತಂದ್ರೆ ಒಂದು ಡೈರೆಕ್ಟ್ ಕ್ಲಾರಿಫೈ ಸಿಗ್ಬೇಕು ನಿಮಗೆ. ಏನ್ ಸರ್ ಅದು? ಈಗ ನಾವು ಸಂಭಾಜಕ ವೃತ್ತವನ್ನ ತೆಗೆದುಕೊಂಡಾಗ, ಓಕೆ, ನಾವು ಸಂಭಾಜಕ ವೃತ್ತವನ್ನ ತೆಗೆದುಕೊಂಡಾಗ ಇಲ್ಲೇನಾಗಿರ್ತಂದ್ರೆ ಗಾಳಿ ಕಾಯ್ದು ಮೇಲೆ ಇರ್ತತಿ. ಹೌದಾ? ಸೊ ಗಾಳಿ ಕಾಯ್ದು ಮೇಲೇರಿ ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಏನಾಗುತ್ತಪ್ಪ ಅಂತಂದ್ರೆ ಉಪ ಉಷ್ಣ ವಲಯದಲ್ಲಿ ಹೋಗಿ ಕೆಳಗಡೆ ಇಳಿತೈತಿ. ಉಪ ಉಷ್ಣ ವಲಯ ಪ್ರದೇಶದಲ್ಲಿ ಹೋಗಿ ಕೆಳಗಡೆ ಇಳಿತೈತಿ. ಸೊ ಉಪ ಉಷ್ಣ ವಲಯ ಪ್ರದೇಶದಲ್ಲಿ ಹೋಗಿ ಗಾಳಿ ಕೆಳಗಡೆ ಇಳಿಯೋದ್ರಿಂದ ಈ ಪ್ರದೇಶದಲ್ಲಿ ಏನು ಉಂಟಾಗುತ್ತೆ? ನಮಗೆ ಅಧಿಕ ಒತ್ತಡ ಉಂಟಾಗತ್ತ, ಭೂಮಿಗೆ ಭಾರ ಜಾಸ್ತಿ ಆಗತ್ತ. ಒಂದು ರೀಸನ್. ಎರಡನೇ ರೀಸನ್ನು, ಇಲ್ಲಿರ್ತಕ್ಕಂಥ ಸೂರ್ಯನ ಕಿರಣಗಳು ಸ್ವಲ್ಪ ಓರೆಯಾಗಿ ಬೀಳ್ತವೆ. ಸೂರ್ಯನ ಕಿರಣಗಳು ಸ್ವಲ್ಪ ಓರೆಯಾಗಿ ಬೀಳ್ತವೆ. ಯಾಕಂದ್ರೆ ಭೂಮಿ ಸ್ವಲ್ಪ ಗೋಳಾಕಾರದಲ್ಲಿದೆ. ಆ ಗೋಳಾಕಾರದಲ್ಲಿರೋದ್ರಿಂದ ಸೊ ಮೇಲ್ಭಾಗಕ್ಕೆ ಹೋದಂತೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಾ ಹೋಗ್ತವೆ. ಹೀಗಾಗಿ ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಉಷ್ಣಾಂಶ ಕಡಿಮೆ ಇರುತ್ತ. ಉಷ್ಣಾಂಶ ಕಡಿಮೆ ಇರ್ತೈತಿ. ಉಷ್ಣಾಂಶ ಕಡಿಮೆ ಇದ್ದರೆ ಇಲ್ಲಿ ಒತ್ತಡ ಏನಾಗುತ್ತ? ಅಧಿಕವಾಗುತ್ತ. ಹೀಗಾಗಿ ಉಪ ಉಷ್ಣ ವಲಯದಲ್ಲಿ ನಮಗೆ ಯಾವಾಗಲೂ ಯಾವ ಒತ್ತಡ ಪಟ್ಟಿ ಕಂಡು ಬರುತ್ತಾ? ಅಧಿಕ ಒತ್ತಡ ಪಟ್ಟಿ ಕಂಡು ಬರ್ತೈತಿ. ನೋಡ್ರಿ, ಎಕ್ಸಾಮ್ ಅಲ್ಲಿ 2 ಆಪ್ಷನ್ ಕೊಡ್ತಾನೆ. ಇಫ್ ಸಪೋಸ್ ಒಂದು ಆಪ್ಷನ್ ಕೊಟ್ರೆ ಓಕೆ, 2 ಆಪ್ಷನ್ಸ್ ಕೊಟ್ಟ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ, ಆಗೋ ಅವಶ್ಯಕತೆ ಇಲ್ಲ. ಒಂದು ಸಂಭಾಜಕ ವೃತ್ತದಲ್ಲಿ ಕಾಯ್ದಿರೋ ಗಾಳಿ ಮೇಲೇರಿ ಉಪ ಉಷ್ಣ ವಲಯದಲ್ಲಿ ಕೆಳಗಡೆ ಇಳಿತೈತಿ. ಓಕೆ, ಸೊ ಹೀಗಾಗಿ ಅಲ್ಲಿ ಅಧಿಕ ಒತ್ತಡ ಪಟ್ಟಿ ನಿರ್ಮಾಣ ಆಗಿದೆ. ಇನ್ನೊಂದು, ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಉಷ್ಣಾಂಶ ಕಡಿಮೆ ಇರ್ತೈತಿ. ಉಷ್ಣಾಂಶ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಒತ್ತಡ ಆಟೋಮೆಟಿಕ್ ಆಗಿ ಜಾಸ್ತಿ ಇರುತ್ತಾ. ಸೊ ಆ ಕಾರಣಕ್ಕೋಸ್ಕರ ಉಪ ಉಷ್ಣ ವಲಯ ಅಧಿಕ ಒತ್ತಡ ಪಟ್ಟಿಯಾಗಿ ನಿರ್ಮಿತಗೊಂಡಿದೆ. ಓಕೆ, 25ರಿಂದ 35 ಡಿಗ್ರಿ ಅಕ್ಷಾಂಶಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇನ್ನ ಈ ಎರಡೂ ವಲಯವನ್ನ, ಓಕೆ, ಸೊ ಈ ಎರಡೂ ವಲಯವನ್ನ ನಾನು ಏನಂತ ಕರೀತಾರೆ ಅಂತ ಹೇಳಿದ್ದೆ, ನೆನಪೈತಿ? ಓಕೆ, ಇವೆರಡು ವಲಯವನ್ನ ನಾವು ಏನಂತ ಕರೀತಾರೆ ಅಂತಂದ್ರೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಹಾರ್ಸ್ ಲ್ಯಾಟಿಟ್ಯೂಡ್, ಹಾರ್ಸ್ ಲ್ಯಾಟಿಟ್ಯೂಡ್ ಅಥವಾ ಕುದುರೆ ಅಕ್ಷ ವಲಯ. ಸರ್, ನಿನ್ನೆ ಒಬ್ರು
ನಿನ್ನೆ ಒಬ್ರು ಒಂದು ಪ್ರಶ್ನೆ ಹಾಕಿದ್ರು, ಏನಂತಂದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ, ಸರ್ ಉಷ್ಣವಲಯವನ್ನು DSERT ಬುಕ್ಕಲ್ಲಿ ಕುದುರೆ ಅಕ್ಷವಲಯ ಅಂತ ಕೊಟ್ಟಿದ್ದಾರೆ, ನೀವು ಹೇಳೋದು ಸರಿನಾ ಅಂತೇಳಿ ಪ್ರಶ್ನೆ ಮಾಡಿದ್ರು. ಹೌದಾ? ಯಾರು ಅಂತ ಹೇಳೋಕೆ ಗೊತ್ತಿಲ್ಲ ನನಗೆ, ಬಟ್ ಅದು ಪ್ರಶ್ನೆ ಬಂದಿತ್ತು ನಿನ್ನೆ. ಏನು ಪ್ರಶ್ನೆ ಬಂದಿತ್ತು ಅಂದರೆ, ನಾನು ಹೇಳಿದ್ದು ಉಪೋಷ್ಣ ವಲಯದವನ್ನು ಕುದುರೆ ಅಕ್ಷವಲಯ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ದೆ. ಯಾರೋ ನಾನು ಹೇಳಿದ್ದು. ಆದರೆ ಅವ್ರೇನು ಪ್ರಶ್ನೆ ಮಾಡಿದ್ರು ಅಂದರೆ, ಸರ್ DSERT ಬುಕ್, ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಬುಕ್ಕಲ್ಲಿ ಉಷ್ಣವಲಯವನ್ನು ಕುದುರೆ ಅಕ್ಷವಲಯ ಅಂತ ಮೆನ್ಷನ್ ಮಾಡಿದ್ದಾರೆ. ಸರ್ ಸಾಧ್ಯನೇ ಇಲ್ಲ, ನೆನ್ಪಿಟ್ಕೊಡ್ರಿ. ಯಾವಾಗಲೂ ಕೂಡ ಉಪೋಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಏನಿದೆ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಏನಿದೆ, ಸೊ ಅದನ್ನು ನಾವು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತೇಳಿ ಕೂಡ ಕರಿತೀವಿ. ಆಲ್ರೆಡಿ ಬಹಳ ಸತಿ ಬಿದ್ದು ಕೂಡ ಪ್ರಶ್ನೆ ಆಗಿದೆ. ಸೊ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಫೈನಲ್ ಓಕೆ, NCERT ಆಸ್ ಪರ್ NCERT ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಈ ಒಂದು ವಲಯದಲ್ಲಿ ಯಾಕೆ ಕುದುರೆ ಅಕ್ಷ ವಲಯ ಅಂತ ಕೂಡ ನಿನ್ನೆ ಹೇಳಿದ್ದೀರ ನಿಮಗೆ, ಹೌದಾ? ಯಾಕಂದ್ರೆ ಅರಬ್ ಕಂಟ್ರಿಯಿಂದ ಕುದುರೆಗಳು ಅತಿ ಹೆಚ್ಚು ರಫ್ತಾಗ್ತಿದ್ವು ಆ ಕಾಲದಲ್ಲಿ. ಅಂದರೆ ಪ್ರಾಚೀನ ಕಾಲದಲ್ಲಿ ಕುದುರೆಗಳ ಮೂಲಕನೇ ಸವಾರಿ ಮಾಡ್ತಿದ್ರು, ಕುದುರೆಗಳ ಮೂಲಕನೇ ವಸ್ತುಗಳ ಒಂದು ಏನೋ ವಿನಿಮಯ ಆಗ್ತಿತ್ತು, ಅಂದರೆ ವ್ಯಾಪಾರ ನಡೀತಾ ಇತ್ತು, ಕುದುರೆಗಳ ಮೂಲಕನೇ ಯುದ್ಧಗಳು ನಡೀತಾ ಇದ್ವು. ಹೀಗಾಗಿ ಕುದುರೆಗಳು ಬಹಳ ಬೇಡಿಕೆ ಇತ್ತು. ಅದರಲ್ಲೂ ಅರಬ್ ಕುದುರೆಗಳಿಗೆ ಬಹಳ ಬೇಡಿಕೆ ಇರೋ ಕಾರಣಕ್ಕೋಸ್ಕರ ಅರಬ್ರು ಏನು ಮಾಡ್ತಿದ್ರು, ಸಮುದ್ರ ಮಾರ್ಗಗಳ ಮೂಲಕ ಕುದುರೆಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಇಲ್ಲಿ ಮಾರುತಗಳ ವೇಗ ಜಾಸ್ತಿ ಇರುತ್ತೆ. ಎಲ್ಲಿ ಉಪೋಷ್ಣ ವಲಯದಲ್ಲಿ ಮಾರುತಗಳ, ಯಾಕಂದ್ರೆ ಅಧಿಕ ಒತ್ತಡ ಪಟ್ಟಿರ್ತೈತೆ, ಗಾಳಿ ಜಾಸ್ತಿ ಇರುತ್ತೆ. ಸೊ ಗಾಳಿ ಜಾಸ್ತಿ ಇದ್ದಾಗ ಏನಾಗುತ್ತಾ, ಹಡಗುಗಳು ಮೂವ್ ಆಗೋಕ್ಕಾಗಲ್ಲ, ವೇಗವಾಗಿ ಹೋಗೋಕ್ಕಾಗಲ್ಲ. ವೇಗವಾಗಿ ಹೋಗೋಕ್ಕಾಗದೆ ಏನಾಗ್ತವೆ, ಮಾರುತಗಳು ಸಿಕ್ಕು ಮುಗಿಸ್ತಕ್ಕಂಥ ಚಾನ್ಸಸ್ಗಳಿರ್ತವೆ. ಹೀಗಾಗಿ ಅವುಗಳ ವೇಟನ್ನು ಕಡಿಮೆ ಮಾಡಲಿಕ್ಕೆ ಕುದುರೆಗಳನ್ನು ತೆಗೆದುಕೊಂಡು ನೀರಲ್ಲಿ ಅಂದರೆ ಸಮುದ್ರದಲ್ಲಿ ಎಸೆಯುತ್ತಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಅವು ಒಂದು ಮಾರುತಗಳು ಅಡ್ಡಿಯಾಗೋ ಕಾರಣಕ್ಕೋಸ್ಕರ ಬಹಳ ದೂರ ಕ್ರಮಿಸಬೇಕಾಗಿತ್ತು. ಆವಾಗ ಸೊ ಮಾರುತಗಳು ಅಡ್ಡಿಯ ಕಾರಣದಿಂದ ಟೈಮ್ ಜಾಸ್ತಿ ತೆಗೆದುಕೊಳ್ತಿತ್ತು. ಟೈಮ್ ಜಾಸ್ತಿ ತೆಗೆದುಕೊಂಡಾಗ ಕುಡಿಯುವ ನೀರಿನ ಅಭಾವ ಮತ್ತು ಆಹಾರದ ಅಭಾವ ಉಂಟಾಗಿ ಕುದುರೆಗಳನ್ನು ತೆಗೆದು ನೀರಲ್ಲಿಸುತ್ತಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಕಥೆಗಳಿದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ಇದನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕೂಡ ಕರೀತಾರೆ ಅಂತ ಹೇಳಿದೆ. ಎಸ್ಪೆಷಲಿ ದಕ್ಷಿಣದ ಒಂದು ಏನಪ್ಪ ಅಂದರೆ, ದಕ್ಷಿಣದ ಒಂದು ಉಪೋಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಆಗಿ ಇಫ್ ಸಪೋಸ್ ಏನಾದರೂ ಇನ್ಡೆಪ್ತ್ ಆಗಿ ಪ್ರಶ್ನೆಯನ್ನು ಕೇಳಿದ ಅಂದರೆ ಇದು ನೆನ್ಪಿಡ್ರಿ. ಯಾಕಂದರೆ ಉತ್ತರ ಭಾಗದಲ್ಲಿ ನಮಗೆ ಭೂ ಪ್ರದೇಶ ಇದೆ, ಹೀಗಾಗಿ ಇಲ್ಲಿ ಏನು ಹಡಗುಗಳ ರವಾನೆಗೆ ಅನುಕೂಲ ಆಗಿಲ್ಲ. ದಕ್ಷಿಣ ಭಾಗದಲ್ಲಿ ಜಲಭಾಗ ಇರೋ ಕಾರಣಕ್ಕೋಸ್ಕರ ಹಡಗುಗಳು ಮೂವ್ ಆಗ್ತವೆ. ಹೀಗಾಗಿ ಇದನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತೇಳಿ ಕರೀತಾರೆ ಅಂತ ಕೂಡ ಹೇಳಿದ್ದೆ. ಓಕೆನಾ? ಕ್ಲಿಯರ್ ಆಗಿದೆ. ಇನ್ನು ಈ ಒಂದು ವಲಯದಲ್ಲಿ, ಉಪೋಷ್ಣ ವಲಯದಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಉಪೋಷ್ಣ ವಲಯದಲ್ಲಿ ಯಾವಾಗಲೂ ಕೂಡ ಎರಡು ಮಾರುತಗಳು ಉಗಮ ಹೊಂದುತ್ತವೆ. ಗೊತ್ತಿರಲಿಲ್ಲ ನಿಮಗೆ? ಯಾವಾಗಲೂ ಕೂಡ ಎರಡು ಮಾರುತಗಳು ಉಗಮ ಹೊಂದುತ್ತವೆ. ಎಲ್ಲಿ? ಉಪೋಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ. ಒಂದು ಸಣ್ಣ ಒಂದು ಟ್ರಿಕ್ ಇದೆ. ಏನು ಸರ್, ಎಕ್ಸಾಮಲ್ಲಿ ಹೆಂಗೆ ನೆನಪಿಡ್ಬೇಕು ಸರ್ ನಾವು ಇದನ್ನ? ಹೌದಾ ಸರ್, ಎಲ್ಲಿ ಉಗಮ ಹೊಂದ್ತವೆ, ಎಲ್ಲಿ ಏನು ಸಂಧಿಸುತ್ತವೆ, ಅದನ್ನು ಸರ್ ನಾವು ಹೆಂಗೆ ಬಾಯ ಹೊಡಿಬೇಕಾ? ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಟ್ರಿಕ್ ಇದೆ. ಏನು ಸರ್ ಅದು? ಏನಂತಂದರೆ, ಯಾವ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುತ್ತೋ, ಯಾವ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುತ್ತೋ ಆ ಪ್ರದೇಶದಲ್ಲಿ ಮಾರುತಗಳು ಸಂಧಿಸುತ್ತವೆ. ಗೊತ್ತಿರಲಿ, ಕಡಿಮೆ ಒತ್ತಡ ಪ್ರದೇಶ ಇದ್ರೆ ಮಾರುತಗಳು ಏನಕ್ಕವಲ್ಲಿ ಕೂಡ್ತಾವ. ಯಾಕಂದ್ರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಬೀಸ್ತಾವೆ, ಕಡಿಮೆ ಒತ್ತಡ ಕಡೆ ಬೀಸ್ತಾವೆ. ಹೀಗಾಗಿ ಅಲ್ಲಿ ಮಾರುತಗಳು ಏನಕ್ಕವ ಸಂಧಿಸುತ್ತವೆ. ಯಾವುದೇ ಇರಲಿ, ಎಲ್ಲಿ ಕಡಿಮೆ ಒತ್ತಡ ಪ್ರದೇಶ ಅಲ್ಲಿ ಮಾರುತಗಳು ಸಂಧಿಸುತ್ತವೆ, ಎಲ್ಲಿ ಅಧಿಕ ಒತ್ತಡ ಪ್ರದೇಶ ಇರ್ತದೆ ಅಲ್ಲಿ ಮಾರುತಗಳು ಉಗಮ ಹೊಂದುತ್ತವೆ. ಗೊತ್ತಲ್ಲ? ಓಕೆ, ಇಲ್ಲಿ ಎರಡು ಅಧಿಕ ಒತ್ತಡ ಪ್ರದೇಶ ಇವು. ಈ ಅಧಿಕ ಒತ್ತಡ ಪ್ರದೇಶ ಇರೋ ಕಾರಣಕ್ಕೋಸ್ಕರ ಈ ಎರಡು ಪ್ರದೇಶದಲ್ಲಿ ಎರಡು ಮಾರುತಗಳು ಉಗಮ ಹೊಂದುತ್ತವೆ. ಎರಡು ಮಾರುತಗಳು ಗೊತ್ತಿರಲಿ ನಿಮಗೆ. ಯಾವ ಎರಡು ಮಾರುತಗಳು ಅಂತಂದ್ರೆ, ಒಂದು ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಓಕೆ, ಆವಾಗಲೇ ಇದು ಉತ್ತರ ವಾಣಿಜ್ಯ ಮತ್ತು ದಕ್ಷಿಣ ವಾಣಿಜ್ಯ. ಯಾಕಂದ್ರೆ ವಾಣಿಜ್ಯ ಮಾರುತಗಳು ಇದು ನೋಡಿ, ಇವು ವಾಣಿಜ್ಯ ಮಾರುತಗಳು. ಓಕೆ, ಇನ್ನು ಇವು ಪ್ರತಿ ವಾಣಿಜ್ಯ ಮಾರುತಗಳು. ಪ್ರತಿ ವಾಣಿಜ್ಯ ಮಾರುತಗಳು ಆಂಟಿ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಟ್ರೇಡ್ ವಿಂಡ್ಸ್ ಮತ್ತು ಆಂಟಿ ಟ್ರೇಡ್ ವಿಂಡ್ಸ್, ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಎಲ್ಲಿ ಉಗಮ ಹೊಂದುತ್ತವೆ ಅಂತ ಪ್ರಶ್ನೆ ಕೇಳ್ತಾನೆ. ಉಪೋಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಉಗಮ ಹೊಂದುತ್ತವೆ. ಉಪೋಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಲ್ಲಿ ಈ ಒಂದು ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಉಗಮ ಹೊಂದುತ್ತವೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ಓಕೆ, ಸಮಭಾಜಕ ವೃತ್ತದಲ್ಲಿ ಉತ್ತರದ ವಾಣಿಜ್ಯ ಮಾರುತ ದಕ್ಷಿಣ ವಾಣಿಜ್ಯ ಮಾರುತ ಸಂಧಿಸುತ್ತವೆ, ಹೌದಾ? ಆದರೆ ಉಪಉಷ್ಣ ವಲಯದಲ್ಲಿ ಏನಾಗುತ್ತೆ, ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಉಗಮ ಹೊಂದುತ್ತವೆ ಅಂತ ಹೇಳಿ ಕರೀತೀವಿ. ಎರಡು ಕೂಡ ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಹೇಳಿ ಕರಿತೀವಿ. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ನೋಡಿ, ಇಲ್ಲಿ ಸಮಭಾಜಕ ವೃತ್ತದ ಅಧಿಕ ಒತ್ತಡ ಕಡಿಮೆ ಒತ್ತಡ ಪಟ್ಟಿ ಇತ್ತು, ಇಲ್ಲಿ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಇತ್ತು. ಇದರ ನಂತರ ಬರ್ತಕ್ಕಂಥವ್ರಿ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಸಬ್ ಪೋಲಾರ್ ಲೋ ಪ್ರೆಷರ್. ಬಹಳ ಇಂಪಾರ್ಟೆಂಟ್ ಇದು, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಯಾಕೆ ಇಂಪಾರ್ಟೆಂಟ್ ಸರ್? ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಲೋ ಪ್ರೆಷರ್ ಬೆಲ್ಟ್ ಅಂತ ಹೇಳಿದೆ, ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಸರ್, ಇಲ್ಲಿ ಸೂರ್ಯನ ಕಿರಣಗಳು ಯಾವಾಗಲೂ ಕೂಡ ಇಡೀ ಪ್ರದೇಶಕ್ಕಿಂತಲೂ ಈ ಪ್ರದೇಶಕ್ಕೆ ಓರೆಯಾಗಿ ಬೀಳ್ತವೆ, ಹೌದಾ? ಅಂದ್ರೆ ಇದಕ್ಕಿಂತಲೂ ಇಲ್ಲಿ ಉಷ್ಣಾಂಶ ಏನಿರ್ತತಿ, ಕಡಿಮೆ ಇರ್ತತಿ. ನಮ್ಮ ಒಂದು ರೂಲ್ಸ್ ಪ್ರಕಾರ, ಓಕೆ, ನಮ್ಮ ಒಂದು ನಿಯಮದ ಪ್ರಕಾರ ಎಲ್ಲಿ ಉಷ್ಣಾಂಶ ಕಡಿಮೆ ಇರ್ತೈತೋ ಅಲ್ಲಿ ಒತ್ತಡ ಏನಾಗಬೇಕು, ಜಾಸ್ತಿ ಆಗಬೇಕು. ಆದರೆ ಈ ಎರಡೂ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದರೂ ಸಹ ಏನಾಗುತ್ತ, ಒತ್ತಡ ಕಡಿಮೆಯಾಗುತ್ತದೆ. ಇಲ್ಲಿ ಜಾಸ್ತಿ ಆಗಬೇಕಿತ್ತು ಒತ್ತಡ, ಬಟ್ ಏನಾಗುತ್ತೆ, ಒತ್ತಡ ಪ್ರೆಷರ್ ಕಡಿಮೆ ಐತೆ. ಯಾಕೆ ಸರ್ ಬಂದಿರೋ ಪ್ರಶ್ನೆ ಇದೆ. ಸರ್, ನೀವು ನಿನ್ನಿಂದ ಹೇಳಾಕತ್ತೀರಿ ಉಷ್ಣಾಂಶ ಅಧಿಕವಾಗಿದ್ದಲ್ಲಿ ಒತ್ತಡ ಕಡಿಮೆ ಇರ್ತೈತಿ, ಉಷ್ಣಾಂಶ ಕಡಿಮೆ ಇದ್ದಲ್ಲಿ ಒತ್ತಡ ಜಾಸ್ತಿ ಇರ್ತೈತಿ, ಆದ್ರೆ ಇಲ್ಲಿ ಯಾಕೆ ಹಿಂಗೆ ಹೇಳಿದ್ರಿ ಸರ್? ಹೌದ ಪ್ರಶ್ನೆ ನಿಮ್ದು, ಓಕೆನಾ? ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಾವ, ಓರೆಯಾಗಿ ಬಿದ್ದಾಗ ಉಷ್ಣಾಂಶ ಕಡಿಮೆ ಇರ್ತೈತಿ, ಉಷ್ಣಾಂಶ ಕಡಿಮೆ ಇದ್ದರೂ ಕೂಡ ಏನಾಗೈತೆ, ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣ ಆಗಿದೆ. ಇದ್ರ ವಿಶೇಷತೆ ಏನಂತಂದ್ರೆ, ಯಾಕೆ ಸರ್ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ, ಪ್ರಶ್ನೆಗೆ ಅದನ್ನು ನೆನ್ಪಿಡ್ಲಿ, ಭೂಮಿಯ ದೈನಂದಿನ ಚಲನೆ. ಭೂಮಿಯ ದೈನಂದಿನ ಚಲನೆ ಅಂದ್ರೆ ಭೂಮಿ ತನ್ನ ಮೈಸುತ್ತ, ತನ್ನ ಅಕ್ಷದ ಸುತ್ತ ಸುತ್ತಕ್ಕಂತಹ ಒಂದು ಪ್ರಕ್ರಿಯೆ ಇದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಹೆಂಗ್ ಸರ? ಯಾಕಂತಂದ್ರೆ ಯಾವಾಗ ಭೂಮಿ ಯಾವ ಕಡೆಯಿಂದ ಯಾವ ಕಡೆ ರೊಟೇಟ್ ಆಗತ್ತ ಹೇಳಿದ್ದೇನೆ, ಭೂಮಿಯ ಚಲನೆ ಬಗ್ಗೆ ಹೇಳಿದ್ದೇನೆ ಆಲ್ರೆಡಿ. ಪಶ್ಚಿಮದಿಂದ ಪೂರ್ವಕ್ಕೆ ರೊಟೇಟ್ ಆಗುತ್ತೆ, ಓಕೆನಾ? ಸೊ ಪಶ್ಚಿಮದಿಂದ ಪೂರ್ವಕ್ಕೆ ರೊಟೇಟ್ ಆಗ್ಬೇಕಾದ್ರೆ ಭೂಮಿ ಅತಿ ವೇಗವಾಗಿ ತಿರುಗೋದ್ರಿಂದ ಇಲ್ಲಿರ್ತಕ್ಕಂಥ ವಾಯುರಾಶಿಯನ್ನ ಮೇಲಕ್ಕೆ ಚೆಮ್ಮಲ್ಪಡ್ತೈತಿ. ವಾಯುರಾಶಿ ಏನಾಗತ್ತ, ಮೇಲಕ್ಕೆ ಚೆಮ್ಮಲ್ಪಡ್ತೈತಿ. ಓಕೆ, ಯಾವಾಗ ವಾಯುರಾಶಿ ಮೇಲಕ್ಕೆ ಚೆಮ್ಮಲ್ಪಡ್ತೈತೋ ಆವಾಗ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಗಾಳಿಯನ್ನ ಮೇಲಕ್ಕೆ ಚೆಮ್ಮಲ್ಪಡ್ತೈತಿ. ಕಾರಣ ಭೂಮಿಯ ದೈನಂದಿನ ಚಲನೆಯ ಪರಿಣಾಮ. ಯಾವಾಗ ವಾಯುರಾಶಿ ಮೇಲಕ್ಕೆ ಚೆಮ್ಮಲ್ಪಡ್ತೈತೋ ಇಲ್ಲಿ ಒತ್ತಡ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಭೂಮಿಗೆ ಭಾರ ಕಡಿಮೆಯಾಗಿ ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣ ಆಗಿದೆ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಉಪಧ್ರುವೀಯ ಪ್ರದೇಶದಲ್ಲಿರುವ ಗಾಳಿ ಮೇಲಕ್ಕೆ ಎಸೆಯಲ್ಪಡ್ತೈತಿ. ಯಾವಾಗ ಗಾಳಿ ಮೇಲಕ್ಕೆ ಚೆಮ್ಮಲ್ಪಡ್ತೈತೋ ಭೂಮಿಗೆ ಭಾರ ಕಡಿಮೆ ಆಗುತ್ತಾ, ಅಲ್ಲಿ ಉಷ್ಣಾಂಶ ಕಡಿಮೆ ಇದ್ದರೂ ಸಹ ಒತ್ತಡ ಕಡಿಮೆ ಇರ್ತೈತಿ ಅಂತೇಳಿ ಕರಿತೀವಿ. ಅದಕ್ಕೆ ಮುಖ್ಯ ಕಾರಣ ಭೂಮಿಯ ದೈನಂದಿನ ಚಲನೆ. ಈಗ ಎಲ್ಲರೂ ಕೂಡ ಒಂದು ನೆನಪಾಗ್ಬೋದು, ಏನಂತಂದ್ರೆ ಈಗ ಒಂದು ಕ್ರಿಕೆಟ್ ಬಾಲ್ ಅಥವಾ ಒಂದು ಯಾವುದೋ ಒಂದು ರೌಂಡ್ ಶೇಪಲ್ಲಿ ಇರ್ತಕ್ಕಂಥ ಒಂದು ವಸ್ತುವನ್ನ ನೀರಲ್ಲಿ ನಾವು ಅದ್ದಿ ನಾವು ಜೋರಾಗಿ ರೊಟೇಟ್ ಮಾಡಿದ್ವಿ ಅಂದರೆ ನೀರು ಮೇಲಕ್ಕೆ ಚೆಮ್ಮಲ್ಪಡುತ್ತೆ ನೋಡ್ರಿ, ಹೌದಾ? ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ನೀರು ಸ್ಟ್ರೈಟ್ ಹೋಗಲ್ಲ, ಅದಕ್ಕೆ ಸಮಾನಾಂತರವಾಗಿ ಹೋಗಲ್ಲ, ಬಟ್ ಓರೆಯಾಗಿ ಮೇಲಕ್ಕೆ ಚೆಮ್ಮಲ್ಪಡ್ತೈತಿ ಅಥವಾ ಕೆಳಗೆ ಚೆಮ್ಮಲ್ಪಡ್ತೈತಿ. ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ವಾಯುರಾಶಿ ಮೇಲಕ್ಕೆ ಚೆಮ್ಮಲ್ಪಡ್ತೈತೆ. ಮೇಲಕ್ಕೆ ಚೆಮ್ಮಲ್ಪಟ್ಟಾಗ ಇಲ್ಲಿ ವಾಯುವಿನ ಒಂದು ಒತ್ತಡ ಕಡಿಮೆ ಆಗುತ್ತೆ, ಲೋ ಪ್ರೆಷರ್ ಆಗಿ ನಿರ್ಮಾಣಗೊಂಡಿದೆ. ಹೀಗಾಗಿ ಇದನ್ನ ಏನು ಕರಿತೀವಿ ನಾವು, ಕಡಿಮೆ ಒತ್ತಡ ಪ್ರದೇಶ ಅಂತೇಳಿ ಕರಿತೀವಿ. ಅಂದ್ರೆ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು ಅಂತೇಳಿ ಕರಿತೀವಿ. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು ಸುಮಾರು 55ರಿಂದ 60 ಅಥವಾ 65 ಡಿಗ್ರಿ ಅಕ್ಷಾಂಶಗಳ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ವಲಯ. ಉತ್ತರ ಮತ್ತು ದಕ್ಷಿಣ ಎರಡು ಪಟ್ಟಿಗಳು ಕಂಡುಬರ್ತವೆ. ಎಷ್ಟು ಪಟ್ಟಿಗಳು ಕಂಡುಬರ್ತವೆ? 2 ಪಟ್ಟಿಗಳು ಕಂಡುಬರ್ತವೆ ಅಂತೇಳಿ ಕರಿತೀವಿ. ಇನ್ನ ಸರ್ ನಮಗೆ ಇಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು, ಇಲ್ಲೇನಾಗುತ್ತೆ ಅಂತಂದ್ರೆ ನಮಗೆ ಉಪಧ್ರುವೀಯ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ 2 ಮಾರುತಗಳು
ಸಂಧಿಸುತ್ತವೆ. ಆವಾಗಲೇ ಹೇಳಿದ್ದೆ ಮನ, ಯಾವಾಗಲೂ ಕೂಡ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಮಾರುತಗಳು ಸಂಧಿಸುತ್ತವೆ, ಅಧಿಕ ಒತ್ತಡ ಪ್ರದೇಶದಲ್ಲಿ ಮಾರುತಗಳು ಉಗಮ ಹೊಂದುತ್ತವೆ. ಇಲ್ಲಿ ಎರಡು ಮಾರುತಗಳು ಸಂಧಿಸುತ್ತವೆ. ಯಾವ ಎರಡು ಮಾರುತಗಳು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಧ್ರುವೀಯ ಮಾರುತಗಳು. ಯಾವ ಮಾರುತಗಳು? ಧ್ರುವೀಯ ಮಾರುತಗಳು, ಪೋಲಾರ್ ವಿಂಡ್ಸ್ ಅಂತ ಕರಿತೀವಿ. ಒಂದು ಧ್ರುವೀಯ ಮಾರುತಗಳು, ಧ್ರುವೀಯ ಮಾರುತಗಳು. ಇನ್ನೊಂದು ಪ್ರತಿವಾಣಿಜ್ಯ ಮಾರುತಗಳು. ಈ ಮಾರುತಗಳು ಬಂದಾಗ ಇದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ, ಬಟ್ ಇದು ಗೊತ್ತಿರಲಿ ನಿಮಗೆ. ಓಕೆ, ಸೊ ಒಂದು ಧ್ರುವೀಯ ಮಾರುತಗಳು, ಇನ್ನೊಂದು ಪ್ರತಿವಾಣಿಜ್ಯ ಮಾರುತಗಳು ಅಂತೇಳಿ ಕರಿತೀವಿ. ಪ್ರತಿವಾಣಿಜ್ಯ ಮಾರುತಗಳು ಅಂತೇಳಿ ಕರಿತೀವಿ. ಹೌದಾ? ನೋಡಿ, ಈ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಪ್ರತಿವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಸಂಧಿಸುತ್ತವೆ. ಇಷ್ಟು ಪ್ರಶ್ನೆ ನಿಂತ್ಬಿಡಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರಾ? ಸೊ ಸಮಭಾಜಕ ವೃತ್ತದಲ್ಲಿ ಉತ್ತರದ ವಾಣಿಜ್ಯ ಮಾರುತ, ದಕ್ಷಿಣ ವಾಣಿಜ್ಯ ಮಾರುತ ಸಂಧಿಸುತ್ತವೆ. ಅದೇ ರೀತಿ ಉಪಉಷ್ಣ ವಲಯದಲ್ಲಿ ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಉಗಮ ಹೊಂದುತ್ತವೆ, ಯಾಕಂದ್ರೆ ಅಧಿಕ ಒತ್ತಡ ಪಟ್ಟಿ ಇದೆ. ಇಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇರೋ ಕಾರಣಕ್ಕೋಸ್ಕರ ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಸಂಧಿಸುತ್ತವೆ ಅಂತ ಹೇಳಿ ಕರಿತೀವಿ. ಎಲ್ಲವೂ ಉತ್ತರ ಮತ್ತು ದಕ್ಷಿಣ ಎರಡೂ ಭಾಗದಲ್ಲೂ ಕೂಡ ಸಂಧಿಸುತ್ತವೆ. ಇದರ ಪ್ರಶ್ನೆಯನ್ನ ಬಳಸ್ತಿ ಕೇಳಿದ್ದಾನೆ. ಓಕೆ, ಇದು ಏನಪ್ಪ ಅಂದ್ರೆ ಉಪಧ್ರುವಿಯಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಮೇನ್ ತಿಳ್ಕೋಬೇಕಾಗಿರೋದಂತಂದ್ರೆ, ಈ ವಲಯದಲ್ಲಿ ಉಷ್ಣಾಂಶ ಕಡಿಮೆ ಇದ್ದರೂ ಸಹ ಇಲ್ಲಿ ಏನಾಗಿದೆ, ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣಗೊಂಡಿದೆ. ಅದಕ್ಕೆ ಯಾಕೆ, ಏನು ರೀಸನ್ ಅಂತ ಹೇಳಿದಾಗ, ಭೂಮಿಯ ದೈನಂದಿನ ಚಲನೆ ಅಂತ ಹೇಳಿ ಕರಿತೀವಿ. ಭೂಮಿಯ ದೈನಂದಿನ ಚಲನೆ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ, ಧ್ರುವೀಯ ಅಧಿಕ ಒತ್ತಡ ಪಟ್ಟಿ, ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಧ್ರುವೀಯ ಅಧಿಕ ಒತ್ತಡ ಪಟ್ಟಿ, ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಪೋಲ್ಸ್ಗಳಿದ್ದಾವೆ, ಭೂಮಿಯ ಧ್ರುವಗಳಿದ್ದಾವೆ, ಅಥವಾ ಕಾಂತ ಧ್ರುವಗಳಾಗಿರ್ಬೋದು, ಧ್ರುವಗಳಾಗಿರ್ಬೋದು. ಸೊ ಈ ಧ್ರುವ ಪ್ರದೇಶದಲ್ಲಿ ಏನಾಗಿತ್ತು ಅಂತಂದ್ರೆ, ಯಾವಾಗಲೂ ಕೂಡ ಅಧಿಕ ಒತ್ತಡ ಪ್ರದೇಶ ಆಗಿರ್ತೈತಿ. ರೀಸನ್ ಏನಪ್ಪ ಅಂದ್ರೆ ಸೊ ಸಿಂಪಲ್. ಏನು ರೀಸನ್? ಇಲ್ಲೂ ಕೂಡ ಎರಡು ರೀಸನ್ಗಳಿದ್ದಾವೆ. ಏನು? ಸೂರ್ಯನ ಕಿರಣಗಳು ಒಂದು ಅತಿ ವಿರಳವಾಗಿರ್ತವೆ. ಇಲ್ಲಿ ವಿರಳ ಮೀನ್ಸ್, ವಿರಳ ಅಂದ್ರೆ ಕಡಿಮೆ, ಅದನ್ನು ಗೊತ್ತಿರಲಿ ನಿಮ್ಗೆ. ವಿರಳ ಅಂದ್ರೆ ಏನ್ರಿ? ಕಡಿಮೆ. ಓಕೆ, ಸೊ ಬೀಳೋದಿಲ್ಲ. ಅಲ್ಲಿ ಸೂರ್ಯನ ಕಿರಣಗಳು ಧ್ರುವ ಪ್ರದೇಶದಲ್ಲಿ ಬೀಳೋದಿಲ್ಲ. ಧ್ರುವ ಪ್ರದೇಶ ಸೂರ್ಯನ ಕಿರಣ ಬೀಳಲಿಲ್ಲ ಅಂತಂದ್ರೆ ಉಷ್ಣಾಂಶ ಏನಾಗಿರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ಯಾವಾಗ ಉಷ್ಣಾಂಶ ಅತಿ ಕಡಿಮೆ ಇರುತ್ತೋ ಆಟೋಮೆಟಿಕ್ ಆಗಿ ಒತ್ತಡ ಏನಾಗುತ್ತಾ, ಜಾಸ್ತಿ ಆಗುತ್ತಾ. ಸೊ ಹೀಗಾಗಿ ಈ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಅಧಿಕ ಒತ್ತಡ ಪಟ್ಟಿ ಕಂಡು ಬರುತ್ತಾ, ಒಂದು ರೀಸನು. ಎರಡನೇದು, ಉಪಧ್ರುವೀಯ ಪ್ರದೇಶದಲ್ಲಿ ಚಿಮ್ಮಲ್ಪಟ್ಟಿರುವ ಗಾಳಿ, ಮೇಲಕ್ಕೆ ಸೇರ್ಪಟ್ಟಿರ್ತಕ್ಕಂಥ ಗಾಳಿ ಧ್ರುವ ಪ್ರದೇಶದಲ್ಲಿ ಹೋಗಿ ಕೆಳಗಡೆ ಇಳಿತೈತಿ. ಓಕೆ, ಸೊ ಏನು ಉಪಉಷ್ಣ ವಲಯ ಇದೆ, ಉಪಧ್ರುವೀಯ ಪ್ರದೇಶ ಇದೆ, ಆ ಉಪಧ್ರುವೀಯ ಪ್ರದೇಶದಲ್ಲಿ ಚಿಮ್ಮಲ್ಪಟ್ಟಿರುವ ಗಾಳಿ ಏನ್ ಮಾಡುತ್ತೆ ಅಂತಂದ್ರೆ ಧ್ರುವ ಪ್ರದೇಶದಲ್ಲಿ ಹೋಗಿ ಕೆಳಗಡೆ ಇಳಿತೈತಿ. ಆ ಕೆಳಗಡೆ ಇಳಿಯೋ ಕಾರಣಕ್ಕೋಸ್ಕರ ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಒತ್ತಡ ಅಧಿಕವಾಗಿರ್ತೈತಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಎರಡು ರೀಸನ್ಗಳಿಗೋಸ್ಕರ ಧ್ರುವ ಪ್ರದೇಶ ಅಧಿಕ ಒತ್ತಡ ಪಟ್ಟಿಯಾಗಿ ನಿರ್ಮಾಣಗೊಂಡಿದೆ, ಹೈ ಪ್ರೆಷರ್ ಆಗಿ ನಿರ್ಮಾಣಗೊಂಡಿದೆ. ಉತ್ತರದಲ್ಲಿ ಅದರ ಧ್ರುವ ಪ್ರದೇಶಗಳಲ್ಲಿ ಏನಾಗುತ್ತಾ, ಸೂರ್ಯನ ಕಿರಣಗಳು ಅತಿ ವಿರಳವಾಗಿರುವ ಕಾರಣಕ್ಕೋಸ್ಕರ ಇಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಜಾಸ್ತಿ ಆಗುತ್ತಾ. ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ, ಉಪಧ್ರುವೀಯ ಪ್ರದೇಶದಲ್ಲಿ ಮೇಲಕ್ಕೆ ಸೇರ್ಪಟ್ಟಿರ್ತಕ್ಕಂಥ ಗಾಳಿ ಧ್ರುವ ಪ್ರದೇಶದಲ್ಲಿ ಹೋಗಿ ಕೆಳಗಡೆ ಇಳಿತೈತಿ. ಯಾವಾಗ ಧ್ರುವ ಪ್ರದೇಶದಲ್ಲಿ ಕೆಳಗಡೆ ಇಳಿತೈತೋ ಆ ಪ್ರದೇಶ ಏನಾಗುತ್ತಾ, ಅಧಿಕ ಒತ್ತಡ ಪಟ್ಟಿಯಾಗಿ ನಿರ್ಮಾಣಗೊಂಡಿದೆ. ಇಲ್ಲೆಲ್ಲೂ ಕೂಡ ನಿಮಗೆ ಸಪ್ರೇಟ್ ಕಾನ್ಸೆಪ್ಟ್ ಎಲ್ಲೂ ಕೂಡ ಹೇಳಲ್ಲ, ಗೊತ್ತಿರಲಿಲ್ಲ ನಿಮಗೆ. ಜಸ್ಟ್ ಮಾರುತಗಳು ತೊಗೊಂಡ್ಕೊಂಡಾಗ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆದರೆ ಇದು ಕಂಪ್ಲೀಟ್ ಅರ್ಥ ಆದರೆ ಮಾತ್ರ ನಮ್ಮ ಮುಂದೆ ಹೋಗಕ್ಕೆ ಸಾಧ್ಯ ಇದೆ. ಓಕೆ, ಇರಲಿ ಸರ್. ಹಾಗಾದರೆ ನಮಗೆ ಈ ಪೋಲಾರ್ ರೀಸನ್ ಏನಾಗುತ್ತೆ, ಒಂದು ಗೊತ್ತಾಯ್ತು, ನಮಗೆ ಹೈ ಪ್ರೆಷರ್ ಇದೆ ಅಂತ ಗೊತ್ತಾಯ್ತು. ಆದರೆ ಈ ಧ್ರುವ ಪ್ರದೇಶದಲ್ಲಿ ನಮಗೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಧ್ರುವ ಪ್ರದೇಶದಲ್ಲಿ ನಮಗೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದಾಗ, ಓಕೆ, ಧ್ರುವ ಪ್ರದೇಶದಲ್ಲಿ ಯಾವ ಒತ್ತಡ ಪಟ್ಟಿ ಇದೆ, ಅಧಿಕ ಒತ್ತಡ ಪಟ್ಟಿ ಇದೆ. ಅಧಿಕ ಒತ್ತಡ ಪಟ್ಟಿಯಲ್ಲಿ ಏನಾಗಬೇಕು, ಮಾರುತಗಳು ಉಗಮ ಹೊಂದುತ್ತವೆ. ಗೊತ್ತಿರಲಿ ನಿಮಗೆ, ಏನಾಗಬೇಕು, ಮಾರುತಗಳು ಉಗಮ ಹೊಂದುತ್ತವೆ. ಇಲ್ಲಿ ಅಧಿಕ ಒತ್ತಡ ಪಟ್ಟಿ ಇದೆ, 80 to 90 ಡಿಗ್ರಿ
ಅಧಿಕ ಒತ್ತಡ ಪಟ್ಟಿ ಇರೋ ಕಾರಣಕ್ಕೋಸ್ಕರ ಏನಾಗಬೇಕು, ಮಾರುತಗಳು ಉಗಮ ಹೊಂದಬೇಕು. ಹಾಗಾಗಿ ಯಾವ ಮಾರುತಗಳು ಉಗಮ ಹೊಂದುತ್ತವೆ ಅಂತ ಕೇಳ್ತಾನೆ, ಧ್ರುವೀಯ ಮಾರುತಗಳು ಉಗಮ ಹೊಂದುತ್ತವೆ. ಕೋಲ್ಡ್ ವಿಂಡ್ಸ್, ಈ ಧ್ರುವೀಯ ಮಾರುತಗಳು ನಾವು ಕೋಲ್ಡ್ ವಿಂಡ್ಸ್ ಅಂತ ಕೂಡ ಕರಿತೀವಿ. ಶೀತ ಮಾರುತಗಳು, ಇದು ಮಾರುತಗಳು ಅಂತ ಹೇಳ್ತೇನೆ ನಿಮಗೆ. ಓಕೆ, ಸೊ ಧ್ರುವೀಯ ಮಾರುತಗಳು ಉಗಮ ಹೊಂದುತ್ತವೆ. ಬಹಳ ಸತಿ ಪ್ರಶ್ನೆ ಕೇಳಿದಾನೆ, ಯಾವ ಮಾರುತಗಳನ್ನ ಕೋಲ್ಡ್ ವಿಂಡ್ಸ್ ಅಂತ ಕರಿತೀವಿ, ಧ್ರುವೀಯ ಮಾರುತಗಳನ್ನ ಕೋಲ್ಡ್ ವಿಂಡ್ಸ್ ಅಂತ ಕರೆದ್ರೆ, ಈ ಧ್ರುವೀಯ ಮಾರುತಗಳು ಎಲ್ಲಿ ಉಗಮ ಹೊಂದುತ್ತವೆ, ಧ್ರುವೀಯ ಅಧಿಕ ಒತ್ತಡ ಪಟ್ಟಿ 80 to 90 ಡಿಗ್ರಿ 80 to 90 ಡಿಗ್ರಿ ಅಕ್ಷಾಂಶಗಳ ಮಧ್ಯದಲ್ಲಿ ಈ ಒಂದು ಮಾರುತಗಳು ಉಗಮ ಹೊಂದುತ್ತವೆ ಅಂತೇಳಿ ಕರಿತೀವಿ. 80 to 90 ಡಿಗ್ರಿ. ಸೊ ಈ ಅಕ್ಷಾಂಶಗಳ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಧ್ರುವೀಯ ಮಾರುತಗಳು ಉಗಮ ಹೊಂದುತ್ತವೆ. ಇಲ್ಲಿ ಅಧಿಕ ಒತ್ತಡ ಪಟ್ಟಿ ಇರೋ ಕಾರಣಕ್ಕೋಸ್ಕರ ನಮಗೆ ಧ್ರುವೀಯ ಮಾರುತಗಳು ಉಗಮ ಹೊಂದುತ್ತವೆ. ಯಾವ ಮಾರುತಗಳನ್ನ ನಾವು ಶೀತ ಮಾರುತಗಳು ಅಂತ ಕರಿತೀವಿ, ಎಸ್ ಪೋಲಾರ್ ವಿಂಡ್ಸ್. ಧ್ರುವೀಯ ಮಾರುತಗಳನ್ನ ಶೀತ ಮಾರುತಗಳು ಅಂತೇಳಿ ಕರಿತೀವಿ. ಅಲ್ಲಿ ಬಂದಾಗ ಹೇಳ್ತೀನಿ ಅದು ನಿಮಗೆ. ಓಕೆ ಸ್ನೇಹಿತರೆ, ಇದು ಒತ್ತಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಗೊತ್ತಿರಲಿ ನಿಮಗೆ. ಸೊ ಅರ್ಥ ಆಗಿಲ್ಲ ಅಂದರೆ ಇದನ್ನು ವಿಡಿಯೋವನ್ನು ಒಂದಲ್ಲ 2 ಸರ್ತಿ ನೋಡಿರಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದು ಅರ್ಥ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟ್ರು ಮಾರುತಗಳಿಗೆ ಅರ್ಥ ಆಗುತ್ತದೆ ಅಂತೇಳಿ ಕರಿತೀವಿ. ಸೊ ಸ್ನೇಹಿತರೆ, ನಿನ್ನೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಮತ್ತು ಸುದರ್ಶನ ಫೌಂಡೇಶನ್ ಇರ್ತೈತಿ. ಓಕೆ, ಸೊ ಇನ್ನೊಂದು ವಿಚಾರ ಏನು ಹೇಳ್ಬೇಕಪ್ಪ ಅಂತಂದರೆ, ನೀವು ನಾನು ನಿನ್ನೆ ಕ್ಲಾಸ್ ಹೇಳಿದ್ದೆ ಮತ್ತು ಇವತ್ತು ಕೂಡ ನೆನಪು ಮಾಡ್ತಾ ಇದ್ದೀನಿ. ಏನಂತಂದರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಆಫ್ಲೈನ್ ಬ್ಯಾಚ್ಗಳಿಗೆ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಆಫ್ಲೈನ್ಗಳಿಗೆ ತರಗತಿಗಳು ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಕೇವಲ 18. ಓಕೆನಾ? ಸೊ 20-22 ತನಕ ನಮ್ಮ ಕೊನೆಯ ದಿನಾಂಕ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಲ್ ಮಾಡೋ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸಂತೋಷ್ ಲಾಲ್ ಫೌಂಡೇಶನ್ ವತಿಯಿಂದ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರೋ, ಸಂತೋಷ್ ಲಾಲ್ ಫೌಂಡೇಶನ್ ವತಿಯಿಂದ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರೋ ಅವರಿಗೆ ಫೀಸಲ್ಲಿ 50% ರಿಯಾಯಿತಿ ಇದೆ. 50% ರಿಯಾಯಿತಿ ಇದೆ. ಫ್ರೀ ಸ್ಟಡಿ ಮಟೀರಿಯಲ್ ಇರುತ್ತೆ, ಡಿಜಿಟಲ್ ಕ್ಲಾಸ್ ರೂಮ್ ಇರ್ತೈತಿ. ಸೊ ಅದ್ರ ಜೊತೆಗೇನೆ ವಿಶಿಷ್ಟ ರೀತಿ ಎಲ್ಲ ಸೌಲಭ್ಯಗಳು ಕೂಡ ನಿಮ್ಗೆ ಇರ್ತವೆ. ಎಲ್ಲವೂ ಕೂಡ ಫ್ರೀ ಆಗಿರ್ತೈತಿ. ಟೆಸ್ಟ್ ಸಿರೀಸ್ಗಳು ಇರ್ತವೆ, ವೀಕ್ಲಿ ಟೆಸ್ಟ್ ಸಿರೀಸ್ ಇರುತ್ತೆ. ಅದ್ರ ಜೊತೆಗೇನೆ ಪ್ರತಿ ಸಬ್ಜೆಕ್ಟ್ ಮೇಲೂ ಕೂಡ ಪ್ರತಿ 3 to 4 ಚಾಪ್ಟರ್ ಮೇಲೆ ಒಂದೊಂದು ಟೆಸ್ಟ್ ಸಿರೀಸ್ ಅಂತ ಹೇಳ್ಕೊಡ್ತೀವಿ. ಅಂದರೆ ಒಂದು ಸರ್ತಿ ನೀವು ಆಫ್ಲೈನ್ ಬ್ಯಾಚಿಗೆ ಬಂದ್ರಂದ್ರೆ ಸೊ ನೀವು ಅಪಾಯಿಂಟ್ ಆಗಿ ಹೊರಗಡೆ ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಕಡೆ ಇದೆ. ಒಂದು ಸರ್ತಿ ನೀವು ಕ್ಲಾಸ್ಗೆ ಅಟೆಂಡ್ ಆದರೆ ಅಂತಂದರೆ ಅಥವಾ ಅಡ್ಮಿಷನ್ ತೊಗೊಂಡ್ರೆ ಅಪ್ ಟು ಅಪಾಯಿಂಟ್ ಆಗೋವರೆಗೂ ಕೂಡ ನೀವು ಕ್ಲಾಸಿಗೆ ಬರ್ಬೋದು. ನೀವು KS ಬ್ಯಾಚಿಗೆ ಏನಾದರೂ ಅಡ್ಮಿಷನ್ ತಗೊಂಡ್ರೆ PSI, FD, SD, ಗ್ರೂಪ್ C, RRB, SSC ಯಾವುದೇ ಎಕ್ಸಾಮ್ಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಸುಮಾರು 14 ವಿಷಯಗಳಿಗೆ ಸಂಬಂಧಿಸಿದಂತೆ ಪಾಠ ಬೋಧನೆ ಮಾಡಲಾಗಿರ್ತೈತಿ. ಇನ್ನು ಅದರ ಜೊತೆಗೇನೆ ಏನಪ್ಪ ಅಂತಂದರೆ ಯಾರು KS ಪ್ರಿಲಿಮ್ಸ್ ಪಾಸ್ ಮಾಡ್ತಿರೋ ನಮ್ಮ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇನ್ಸ್ ಕ್ಲಾಸ್ ಕೂಡ ಉಚಿತವಾಗಿರುತ್ತೆ. ಇದು ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಓಕೆ, ಸೊ ಈ ಒಂದು ಅವಕಾಶವನ್ನು ನೀವು ಪಡೆದುಕೊಳ್ಬೋದು. ಆಮೇಲೆ ವಿಡಿಯೋ ನೋಟಿಫಿಕೇಶನ್ ಅಂದರೆ ಅದರದೇ ಆಗಿರ್ತಕ್ಕಂಥ ಕ್ಲಾಸ್ಗಳು ಸಪ್ರೇಟ್ ಆಗಿರ್ತವೆ, ಅದು ಕೂಡ ಉಚಿತವಾಗಿರುತ್ತೆ. ಅಂದರೆ ನಾವು ಹೇಳ್ತೀವಿ ಒಂದು ಕಲ್ಲಿಗೆ 2 ಹಕ್ಕಿ, ಇಲ್ಲಿ ಹಂಗಲ್ಲ, ಒಂದು ಕಲ್ಲಿಗೆ 100 ಹಕ್ಕಿಗಳನ್ನು ಹೊಡಿಬಹುದು. ಅಂದರೆ ಇಟ್ ಮೀನ್ಸ್ ಯಾವುದೇ ಜಾಬ್ಗೂ ಕೂಡ ನೀವು ಅರ್ಹತೆಯನ್ನು ಪಡ್ಕೋಬಹುದು. ಅಂದರೆ ಅಷ್ಟು ರೆಡಿಯಾಗಿ ನೀವು ಹೊರಗಡೆ ಹೋಗ್ತಕ್ಕಂತಹ ಒಂದು ಅವಕಾಶ ಇದೆ. ಅದಕ್ಕೆ ಸಂತೋಷ್ ಫೌಂಡೇಶನ್ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದನ್ನೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಡ್ರಿ. ಆ ವಿದ್ಯಾರ್ಥಿಗಳಿಗೆ 50% ಮೀಸಲಾತಿ ಇದೆ ಫೀಸಲ್ಲಿ ಅಂತ ಹೇಳ್ತಾ, ಯಾರಿಗೆ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ನಾನು ಕ್ಲಾಸಿಗೆ ಬರಬೇಕು ಅಂತ ಅನ್ಕೊಂಡಿರೋ ಅವರು ವಿಶ್ವದರ್ಶನ ಕರಿಯರ್ ಅಕಾಡೆಮಿಯ ಒಂದು ನಂಬರ್ಗೆ ಕಾಲ್ ಮಾಡ್ಬೋದು. ಫೋನ್ ನಂಬರ್ ಯಾರ ಕಡೆ ಇರೋ ನೋಟ್ ಮಾಡ್ಕೊಡ್ರಿ. 7204 32147. ಓಕೆ, ಯಾರ ಕಡೆ ನಂಬರ್ ನೋಟ್ ಮಾಡ್ಕೊಡ್ರಿ. 7204 32147. ಇಲ್ಲ ಅಂದ್ರೆ ಇನ್ನೊಂದು ನಂಬರ್ ಇದೆ 72044 34147. ಓಕೆ, 72044 34147. ಇದು ವಿಶ್ವದರ್ಶನ ಕರಿಯರ್ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ನಡೀತಕ್ಕಂಥದ್ದು. ಇನ್ನೊಂದು ಬಹಳ ಜನ ಹೊರಗಡೆ ಏನೇನು ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಮತ್ತು ಸಂತೋಷ್ ಲಾಲ್ ಫೌಂಡೇಶನ್ ವತಿಯಿಂದಲೇ ಈ ಒಂದು ತರಗತಿಗಳು ನಡೀತಾ ಇದ್ದಾವೆ. ಯಾರೂ ಕೂಡ ಬೇರೆಯವ್ರ ಮಾತುಗಳ ಅವಶ್ಯಕತೆ ಇಲ್ಲ. ಗೊತ್ತಿರಲಿ ನಿಮಗೆ ಸ್ನೇಹಿತರೆ. ಸೊ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ನಿಮ್ಮ ಜೊತೆಗೆ ಇರ್ತೈತಿ. ಯಾರಿಗೆ ಏನೋ ಡೌಟ್ ಬಂದರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತ ಹೇಳ್ತಾ ತರಗತಿಯನ್ನು ಮುಂದುವರಿಸೋಣ. ಓಕೆ, ಸೊ ಈ ಪ್ರೆಷರ್ ಬೆಡ್ಸ್ ಒತ್ತಡ ಪಟ್ಟಿಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಒತ್ತಡ ಪಟ್ಟಿಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಸರ್ ನೆಕ್ಸ್ಟ್ ಚಾಪ್ಟರ್ ಯಾವುದು? ಬಹಳ ಕುತೂಹಲ ಇದೆ ನಿಮಗೆ.
ನೆಕ್ಸ್ಟ್ ಚಾಪ್ಟರ್ ಯಾವುದು ಸರ್? ನೆಕ್ಸ್ಟ್ ಚಾಪ್ಟರ್ ಇದಾದ ನಂತರ ಕಂಟಿನ್ಯೂ ಇರುತ್ತೆ ನಮಗೆ ಯಾವುದಪ್ಪ ಅಂದರೆ ಮಾರುತಗಳು. ಯಾವುದು? ಮಾರುತಗಳು ಬಹಳ ಇಂಪಾರ್ಟೆಂಟ್. ಸೊ ಪ್ರತಿ ಸರ್ತಿ ಆ 1 ಅಥವಾ 2 ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಒಂದು ಏನಪ್ಪ ಅಂದರೆ ಟಾಪಿಕ್ ಇದು ಮಾರುತಗಳು ಅಥವಾ ವಿಂಡ್ಸ್ ಅಂತೇಳಿ ಕರಿತೀವಿ. ಆಲ್ರೆಡಿ ಒಂದು ಸರ್ತಿ ಬೇಸಿಕ್ಸನ್ನು ಡಿಸ್ಕಷನ್ ಮಾಡಿದ್ದೀವಿ, ಹೌದಾ? ನಿಮಗೆ ಹೇಳಬೇಕಾದ್ರೆ ಸರ್ ಏರ್ ವಿಂಡ್ ಎರಡಕ್ಕೂ ವ್ಯತ್ಯಾಸ ಹೇಳಿದ್ದೇನೆ, ಹೌದಾ? ಏರ್ ಆ್ಯಂಡ್ ವಿಂಡ್. ಏರ್ ಅಂದರೆ ವಾಯು. ಎಸ್, ಏರ್ ಅಂದರೆ ವಾಯು, ಗಾಳಿ ಅಲ್ಲ. ಭಾಳ ಜನ ಕನ್ಫ್ಯೂಷನ್ ಆಗ್ತೀವಿ ನಾವು ಸಬ್ಜೆಕ್ಟ್ ಅವ್ರು ಇದ್ದಾಗ ಓದ್ಕೊಂಡ್ಬಂದೀವಿ. ಏರ್ ಅಂದರೆ ಗಾಳಿ, ಏರ್ ಅಂದರೆ ಗಾಳಿ. ತಪ್ಪು. ಏರ್ ಅಂದರೆ ವಾಯು, ವಿಂಡ್ ಅಂದರೆ ಗಾಳಿ ಅಥವಾ ಮಾರುತ ಅಂತಕ್ಕಂಥ ಅರ್ಥವನ್ನು ಕೊಡ್ತೈತಿ. ಇದು ಬೇಸಿಕ್ ಗೊತ್ತಿರಬೇಕು. ವಿಂಡ್ ಅಥವಾ ಮಾರುತಗಳು ಅಂತಕ್ಕಂಥ ಅರ್ಥವನ್ನು ಕೊಡ್ತೈತಿ. ಸರ್ ಹಾಗಾದ್ರೆ ಎರಡಕ್ಕೂ ಏನು ವ್ಯತ್ಯಾಸ ಸರ್? ಆಲ್ರೆಡಿ ಒಂದ್ಸತಿ ಹೇಳಿದೆ, ಬಟ್ ಇವಾಗಲೂ ಕೂಡ ಹೇಳ್ತೀನಿ, ಯಾಕಂದ್ರೆ ಮಾರುತಗಳು ಬಂದಾಗ ಹೇಳಲೇಬೇಕು ನಾವು. ಈಗ ನಾವು ಹೇಳ್ತೀವಿ ನೋಡ್ರಿ, ಗಾಳಿ ಜಾಸ್ತಿ ಬಿಡಾಕತ್ತೈತಿ, ಗಾಳಿ ಜಾಸ್ತಿ ಬಿಡ್ತಾ ಇದೆ, ಅತಿ ವೇಗವಾಗೈತಿ ಮಾತಾಡ್ತಿರ್ತೀವಿ, ಹೌದು ತಾನೆ? ಯಾವಾಗಲೂ ಕೂಡ ವಾಯು ಜಾಸ್ತಿ ಬಿಡ್ತೈತಿ ಅಂತ ಹೇಳಲ್ಲ, ಯಾವಾಗಲೂ ಕೂಡ ವಾಯು ಜಾಸ್ತಿ ಬಿಡುತ್ತೆ ಅಂತ ಹೇಳಲ್ಲ, ಆದರೆ ಗಾಳಿ ಜಾಸ್ತಿ ಬಿಡ್ತೈತಿ ಅಂತ ಹೇಳಿ ಕರಿತೀವಿ, ಹೌದು ತಾನೆ? ಇಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ವಾಯು, ಏರ್ ಅನ್ನೋದೇ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥ, ಸ್ಟೇಬಲ್ ಆಗಿರ್ತಕ್ಕಂತಹ ಒಂದು ಅನಿಲಗಳ ರಾಶಿ ಆಗಿರ್ತೈತಿ. ಆದರೆ ಆ ಸ್ಟೇಬಲ್ ಇರ್ತಕ್ಕಂಥ ಅನಿಲಗಳ ರಾಶಿ ಮೂವ್ ಆಯ್ತಪ್ಪ ಅಂದರೆ ಅದನ್ನು ಗಾಳಿ ಅಥವಾ ಮಾರುತಗಳು ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಮಾರುತಗಳು ಯಾವ ಕಡೆಯಿಂದ ಯಾವ ಕಡೆ ಚಲಿಸುತ್ತವೆ? ಮಾರುತ ಗೊತ್ತಾಯ್ತು ನಿಮಗೆ. ಏನು ಮಾರುತ ಅಂದರೆ ಸ್ಟೇಬಲ್ ಆಗಿರುವ ಅಥವಾ ಕಾನ್ಸ್ಟೆಂಟ್ ಆಗಿರುವ ಅಥವಾ ಸ್ಥಿರವಾಗಿರುವ ಅನಿಲಗಳ ರಾಶಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಿದರೆ, ಇಲ್ಲೊಂದು ಪ್ರದೇಶ ಇದೆ, ಇಲ್ಲೊಂದು ಪ್ರದೇಶ ಇದೆ, ಇಲ್ಲಿರುವ ವಾಯುರಾಶಿ ಎ ಅಂತಕ್ಕಂಥ ಪ್ರದೇಶದಿಂದ ಬಿ ಅಂತಕ್ಕಂಥ ಪ್ರದೇಶದ ಕಡೆಗೆ ಚಲಿಸ್ತಪ್ಪ ಅಂತಂದ್ರೆ ಇದನ್ನೆಂತ ಕರಿತೀವಿ ನಾವು? ಗಾಳಿ ಅಥವಾ ಮಾರುತ ಅಂತ ಹೇಳಿ ಕರಿತೇವೆ. ಯಾವಾಗಲೂ ಕೂಡ ಮಾರುತಗಳು ಯಾವ ಪ್ರದೇಶ, ಹೌದು ಸರ್, 2 ಪ್ರದೇಶ ಅಂತ ಹೇಳಿದ್ರು ನೀವು, ಯಾವೆರಡು ಪ್ರದೇಶಗಳು ಬೇಕಲ್ಲ ನಮಗೆ? ಸುಮ್ಮನೆ ಚಲಿಸ್ತಾವ? ಚಲಿಸಲ್ಲ. ಯಾವೆರಡು ಪ್ರದೇಶಗಳು ಅಂತಂದ್ರೆ ಹೈ ಪ್ರೆಷರ್ ಇರ್ತಕ್ಕಂಥ ಪ್ರದೇಶದಿಂದ ಲೋ ಪ್ರೆಷರ್ ಇರ್ತಕ್ಕಂಥ ಪ್ರದೇಶದ ಕಡೆಗೆ ಚಲಿಸುತ್ತವೆ. ಆವಾಗಲೇ ಹೇಳಿದ್ದಾರೆ ನಿಮಗೆ ಪ್ರೆಷರ್ ಬೆಳೆಸಬೇಕಾದ್ರೆ. ಓಕೆ, ಸೊ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚಲಿಸುವ ವಾಯುರಾಶಿಯನ್ನು ಎಂತ ಕರಿತೀವಿ ನಾವು? ಮಾರುತಗಳು ಅಥವಾ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಓಕೆನಾ? ಇನ್ನ ಮಾರುತಗಳು ಅಂತ ಬಂದಾಗ, ಸೊ ಮಾರುತಗಳ ಬೀಸುವ ದಿಕ್ಕನ್ನ ಅಳೆಯಲು, ಮಾರುತಗಳು ಬೀಸುವ ದಿಕ್ಕನ್ನ ಅಳೆಯಲು ಬಳಸುವ ಮಾಪಕ ಯಾವುದು? ಮಾರುತಗಳು ಬೀಸುವ ದಿಕ್ಕನ್ನ ಸೂಚಿಸಲು ಅಥವಾ ದಿಕ್ಕನ್ನ ಅಳೆಯಲು ಬಳಸುವ ಮಾಪಕ ಯಾವುದು ಅಂತ ಕೇಳ್ತಾನೆ. ಯಾವ್ದು ಸರ? ಬಹಳ ಸತಿ ಪ್ರಶ್ನೆಗಳಾಗಿದ್ದಾವೆ. ಗಾಳಿಯ ವೇಗ, ಗಾಳಿಯ ದಿಕ್ಕು. ಓಕೆ, ಸೊ ಇಲ್ಲಿ ಗಾಳಿ ಬೀಸುವ ದಿಕ್ಕನ್ನ ಅಳೆಯಲು ಬಳಸುವ ಮಾಪಕ ಯಾವುದು ಅಂತಂದ್ರೆ ವಿಂಡ್ ವ್ಯಾನ್ ಅಂತೇಳಿ ಕರಿತೀವಿ. ವಿಂಡ್ ವ್ಯಾನ್ ಅಥವಾ ಅಥವಾ ಇದಕ್ಕೆ ಪವನ ದಿಕ್ಸೂಚಿ ಅಂತಲೂ ಕೂಡ ಕರೀತಾರೆ. ಪವನ ದಿಕ್ಸೂಚಿ. ಪವನ ಅಂದ್ರೆ ಗೊತ್ತಿದೆ ತಾನೆ? ಪವನ ಅಂತಂದ್ರೆ ವಾಯು, ಗಾಳಿ. ಪವನ ಸುತ ಕೇಳಿರಲ್ಲೋ ಹೆಸರು? ವಾಯುಪುತ್ರ ಯಾರು? ಆಂಜನೇಯ, ಹನುಮಂತ. ವಾಯುಪುತ್ರ ಅಂದ್ರೂ ಒಂದೇ, ಪವನ ಸುತ ಅಂದ್ರೂ ಒಂದೇ. ಕೇಳಿದ್ರೆ ಹೆಸರು ತಾನೆ? ಪವನ ಅಂದ್ರೆ ಗಾಳಿ. ದಿಕ್ಸೂಚಿ, ಪವನ ದಿಕ್ಸೂಚಿ ಅಂದ್ರೆ ಗಾಳಿ ಬೀಸುವ ದಿಕ್ಕನ್ನ ಸೂಚಿಸುವುದು ಪವನ ದಿಕ್ಸೂಚಿ ಅಥವಾ ವಿಂಡ್ ವ್ಯಾನ್ ಅಂತೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಐತಿ, ಏನು? ಗಾಳಿ ಕೋಳಿ ಅಂತ ಕರೀತಾರೆ. ಏನ್ ಕರೀತಾರ? ಗಾಳಿ ಕೋಳಿ. ಗಾಳಿ ಕೋಳಿ ಹೆಂಗಿರ್ತದೆ ಸರ್ ಇದು? ನಾನು ನೋಡಿಯಲ್ಲ, ಕೆಲವೊಬ್ರು ನೋಡಿರ್ಬೋದು. ಏನಂದ್ರೆ ಆರೋ ಮಾರ್ಕ್ ಟೈಪ್ ಇರ್ತದೆ. ಆರೋ ಮಾರ್ಕ್ ಟೈಪು ಈ ರೀತಿ ನೋಡಿರ್ತೀರಿ, ಬಟ್ ನೆನಪಿರಲ್ಲ ಅಷ್ಟೇ ನಿಮಗೆ. ಇದೇ ಅಂತ ಕನ್ಫ್ಯೂಷನ್. ಈ ರೀತಿ ಆರೋ ಮಾರ್ಕ್ ಇರುತ್ತೆ, ಕೆಳಗಡೆ ಒಂದು ಏನು ಕಡ್ಡಿ ಕೊಡಿರ್ತಾರೆ. ಸೊ ಇಲ್ಲಿ ಮೇಳಗಡೆ ಒಂದು ಕೋಳಿ ಇರ್ತೈತಿ, ಹುಂಜ. ಅದು ಹುಂಜ ಇರ್ತಾರೆ ಕೊಡ್ರಿ, ಕೋಳಿ ಇರ್ತಾರೆ ಕೊಡ್ರಿ, ಒಂದು ಪಕ್ಷಿ ಇರ್ತೈತಿ. ಅದು ಗಾಳಿ ಈ ಕಡೆಯಿಂದ ಬೀಸ್ತಾ ಇದ್ರೆ ಆರೋ ಮಾರ್ಕ್ ಈ ಕಡೆ ಡೈರೆಕ್ಷನ್ ತೋರಿಸ್ತೈತಿ.
ಅರ್ಥ ಆಯ್ತಾ? ಸೊ ಅಂದ್ರೆ ಇದನ್ನ ಪವನ ದಿಕ್ಸೂಚಿ ಅಂದ್ರೆ ಗಾಳಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆ ಬೀಸ್ತಾ ಇದೆ ಅಂತಕ್ಕಂಥದ್ದನ್ನ ಸೂಚಿಸೋದು ಪವನ ದಿಕ್ಸೂಚಿ ಅಥವಾ ಗಾಳಿ ಕೋಡಿ ಅಥವಾ ವಿಂಡ್ ವ್ಯಾನ್ ಅಂತೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪವನ ದಿಕ್ಸೂಚಿ ಅಥವಾ ವಿಂಡ್ ವ್ಯಾನ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಗಾಳಿ ಬೀಸುವ ಅಥವಾ ಗಾಳಿಯ ವೇಗವನ್ನ ಅಥವಾ ಮಾರುತಗಳ ವೇಗವನ್ನ ಅಳೆಯಲು ಬಳಸುವ ಮಾಪಕ ಯಾವುದು ಅಂತ ಕೇಳ್ತಾನೆ. ಗಾಳಿ ಬೀಸುವ ವೇಗವನ್ನ ಅಳೆಯಲು ಬಳಸುವ ಮಾಪಕ ಯಾವುದು ಅಂತ ಕೇಳ್ತಾನೆ. ಅದನ್ನ ಅನಿಮೋಮೀಟರ್ ಅಂತೇಳಿ ಕರಿತೀವಿ. ಅನಿಮೋಮೀಟರ್ ಅಂತೇಳಿ ಕರಿತೀವಿ. ನೆನಪಿಟ್ಕೊಡಿ, ಅನಿಮೋಮೀಟರ್. ಓಕೆ, ಏನು ಗಾಳಿ ಬೀಸುವ ದಿಕ್ಕನ್ನು ಸೂಚಿಸುವುದು ವಿಂಡ್ ವ್ಯಾನ್. ಗಾಳಿ ಬೀಸುವ ವೇಗವನ್ನ ಎಷ್ಟು ವೇಗದಲ್ಲಿ ಗಾಳಿ ಬೀಸ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸೋದು ಅನಿಮೋಮೀಟರ್ ಅಂತೇಳಿ ಕರಿತೀವಿ. ಅನಿಮೋಮೀಟರ್ ಅಂತೇಳಿ ಕರಿತೀವಿ. ಇದು ಗಾಳಿಗೆ ಇರ್ತಕ್ಕಂತಹ ಅಥವಾ ಮಾರುತಗಳು ಇರ್ತಕ್ಕಂಥ ಒಂದು ಚಿಕ್ಕ ಕಾನ್ಸೆಪ್ಟ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಸರ್ ಮಾರುತಗಳು ಅಂತ ಗೊತ್ತಾಯ್ತು ನಮಗೆ. ಮಾರುತಗಳು ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಬೀಸ್ತಾವೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಮಾರುತಗಳ ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಮಾಪನಗಳ ಬಗ್ಗೆ ಗೊತ್ತಾಯ್ತು ನಮಗೆ. ಓಕೆ, ಹಾಗಾದ್ರೆ ಸೊ ಮಾರುತಗಳು ಅಂತ ಬಂದಾಗ ನಮಗೆ ಮಾರುತಗಳ ಚಲನೆಗೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳಿದ್ದಾವೆ. ಮಾರುತಗಳು ಚಲನೆಗೆ ಸಂಬಂಧಿಸಿದಂತೆ ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳಿದ್ದಾವೆ. ಇಲ್ಲಿ ಏನು ಹೇಳ್ತಾನೆ ಅಂತಂದ್ರೆ ನಾವು ಗೊತ್ತಿರಬೇಕು, ಮಾರುತಗಳು ಯಾವಾಗಲೂ ಕೂಡ ತಮ್ಮ ದಿಕ್ಕನ್ನು ಬದಲಾಯಿಸುತ್ತವೆ. ಗೊತ್ತಿಲ್ಲ ನಿಮಗೆ, ಒಂದೇ ದಿಕ್ಕಿನಲ್ಲಿ ಮಾರುತಗಳು ಬೀಸೋದಿಲ್ಲ. ಅದಕ್ಕೆ ಹಲವಾರು ನಿಯಮಗಳಿದ್ದಾವೆ, ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ ನಮ್ಗೆ ಗೊತ್ತಿರಬೇಕೇನಪ್ಪ ಅಂತಂದ್ರೆ ಮಾರುತಗಳ ದಿಕ್ಕಿಗೆ ಸಂಬಂಧಿಸಿದಂತೆ ಹಲವಾರು ಸಿದ್ಧಾಂತಗಳು ಮಂಡನೆಯಾಗಿರ್ತಕ್ಕಂಥದ್ದು. ಹಲವಾರು ಸಿದ್ಧಾಂತಗಳು ಮಂಡನೆಯಾಗಿದ್ದಾವೆ ಅಂತೇಳಿ ಕರಿತೀವಿ. ಯಾವ್ಯಾವ ಸಿದ್ಧಾಂತಗಳು ಸರ್? ಯಾವ್ಯಾವ ಸಿದ್ಧಾಂತಗಳು ಅಂತ ಬಂದಾಗ ಸೊ ಪ್ರಮುಖವಾಗಿ ಮಾರುತಗಳ ದಿಕ್ಕಿಗೆ ಸಂಬಂಧಿಸಿದಂತೆ ಅಥವಾ ಮಾರುತಗಳು ಬೀಸುವ ದಿಕ್ಕಿಗೆ ಸಂಬಂಧಿಸಿದಂತೆ ಮಾರುತಗಳ ದಿಕ್ಕಿಗೆ ಸಂಬಂಧಿಸಿದಂತೆ ಮಂಡನೆಯಾಗಿರ್ತಕ್ಕಂಥ ಕೆಲವೊಂದು ಸಿದ್ಧಾಂತಗಳಿದ್ದಾವೆ. ಏನು ಹೇಳ್ತಾರೆ ಅದರಲ್ಲಿ ಮೊದಲನೇ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ಕೊರಿಯಾಲಿಸ್ ನಿಯಮ. ಯಾವ ನಿಯಮ? ಕೊರಿಯಾಲಿಸ್ ನಿಯಮ ಅಂತ ಹೇಳಿ ಕರಿತೀವಿ. ಏನು ಸರ್ ಕೊರಿಯಾಲಿಸ್ ನಿಯಮ ಅಂತಂದ್ರೆ ನೋಡಿ, ಗಾಳಿ ಬೀಸುವ ದಿಕ್ಕಿಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲವಾಗಿ ಬಾರಿಗೆ ನಿಯಮವನ್ನು ಮಂಡನೆ ಮಾಡಿದ್ರು ಕೊರಿಯಾಲಿಸ್ ಅಂತಕ್ಕಂಥವನು. ಸೊ ಇವನೇನು ಹೇಳ್ತಾರೆ ಅಂತಂದ್ರೆ ಕೊರಿಯಾಲಿಸ್ ಅವರ ಪ್ರಕಾರ ಮಾರುತಗಳು ಅಂದ್ರೆ ಅವನು ಹೇಳ್ತಾನೆ ಭೂಮಿಯು ದೈನಂದಿನ ಚಲನೆಯನ್ನ ಹೊಂದಿದೆ. ಏನನ್ನು ಹೊಂದೈತಿ? ಭೂಮಿಯು ದೈನಂದಿನ ಚಲನೆಯನ್ನ ಹೊಂದಿದೆ. ಈ ದೈನಂದಿನ ಚಲನೆಯ ಪರಿಣಾಮದಿಂದ, ಯಾವುದರ ಪರಿಣಾಮದಿಂದ? ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಮಾರುತಗಳು ತಮ್ಮ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಕರೀತಾರೆ. ಯಾರು ಹೇಳ್ತಾರೆ ಇದನ್ನ? ಕೊರಿಯಾಲಿಸ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾನೆ. ಕೊರಿಯಾಲಿಸ್ ಅಂತಕ್ಕಂಥ ಹೇಳ್ತಾರ್ರಿ, ಭೂಮಿ ದೈನಂದಿನ ಚಲನೆಯನ್ನು ಹೊಂದಿದೆ. ಆ ದೈನಂದಿನ ಚಲನೆಯ ಪರಿಣಾಮದಿಂದ ಏನಾಗುತ್ತೆ ಅಂತಂದ್ರೆ ಭೂಮಿಯ ಮೇಲೆ ಮಾರುತಗಳು ತಮ್ಮ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ಯಾರು ಹೇಳ್ತಾರ? ಕೊರಿಯಾಲಿಸ್. ಬಟ್ ಯಾವ ದಿಕ್ಕಿಗೆ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳುದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕೇವಲ ಹೇಳ್ತಾವ ಮಾರುತಗಳು ತಮ್ಮ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ಓಕೆ, ಕೇವಲ ತಮ್ಮ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ಆದ್ರೆ ಯಾವ ದಿಕ್ಕಿನ ಕಡೆ ದಿಕ್ಕು ಬದಲಾವಣೆ ಆಗುತ್ತ ಅಂತ ಹೇಳೋದಿಲ್ಲ. ಯಾರೀ? ಕೊರಿಯಾಲಿಸ್. ಮೊದಲನೇ ನಿಯಮ ಕೊರಿಯಾಲಿಸ್ ನಿಯಮ ಗೊತ್ತಾಯ್ತಾ? ಇನ್ನ ಇವರ ನಂತರ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಫೆರಲ್ಸ್ ಅಥವಾ ಫೆರಲ್ ಅಂತೇಳಿ ಕರಿತೀವಿ. ಫೆರಲ್ಸ್ ಲಾ ಅಂತೇಳಿ ಕೂಡ ಕರೀತಾರೆ, ಅಥವಾ ಫೆರಲ್ನ ನಿಯಮ ಅಂತೇಳಿ ಕರೀತಾರೆ. ಇವನೇನ್ ಮಾಡ್ತಾನೆ ಅಂತಂದ್ರೆ ಫೆರಲ್ ಏನ್ ಮಾಡ್ತಾನೆ ಅಂತಂದ್ರೆ ಇವನು ಕೂಡ ಸಿದ್ಧಾಂತವನ್ನ ಮಂಡನೆ ಮಾಡ್ತಾನೆ. ಯಾರ ಸಿದ್ಧಾಂತವನ್ನ ಆಧಾರವಾಗಿ ಇಟ್ಕೊಂತಾನೆ? ಕೊರಿಯಾಲಿಸ್ ನಿಯಮವನ್ನ ಆಧಾರವಾಗಿ ಇಟ್ಕೊಂತಾನೆ.
ಇವನು ಹೇಳ್ತಾನೆ ಎಸ್, ಭೂಮಿಯ ದೈನಂದಿನ ಚಲನೆಯಿಂದ ಮಾರುತಗಳು ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ಅದರ ಜೊತೆಗೇನೆ ಇವನು ಏನಂತ ಹೇಳ್ತಾರೆ, ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ, ನಾರ್ದರ್ನ್ ಹೆಮಿಸ್ಫಿಯರ್, ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಬಲಗಡೆಗೆ ದಿಕ್ಕನ್ನ ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ಯಾವ ಗೋಳಾರ್ಧದಲ್ಲಿ? ಉತ್ತರ ಗೋಳಾರ್ಧದಲ್ಲಿ. ನೋಡಿ, ನಾರ್ದರ್ನ್ ಹೆಮಿಸ್ಫಿಯರ್ ಏನ್ ಹೇಳ್ತಾನ ಸರಲ್ಲ, ಎಸ್, ಭೂಮಿ ದೈನಂದಿನ ಚಲನೆಯ ಪರಿಣಾಮದಿಂದ ಮಾರುತಗಳ ದಿಕ್ಕು ಬದಲಾವಣೆ ಆಗ್ತವೆ, ಆದರೆ ಉತ್ತರದಲ್ಲಿ ಮಾರುತಗಳು ತಮ್ಮ ಬಲಗಡೆಗೆ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ತಮ್ಮ ಬಲಗಡೆಗೆ. ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ, ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಎಡಗಡೆಗೆ ದಿಕ್ಕನ್ನು ಬದಲಾಯಿಸುತ್ತವೆ. ಮಾರುತಗಳು ತಮ್ಮ ಎಡಗಡೆಗೆ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ನೆನಪಿಟ್ಕೊಂಡ್ಬಿಡಿ, ಇದು ಪಕ್ಕ ನೆನಪಿರಲಿ. ಎಕ್ಸಾಮ್ಗಳು ಬಹಳ ಸತಿ ಪ್ರಶ್ನೆಗಳು ಕೇಳ್ತಾರೆ, ಬಹಳ ಕನ್ಫ್ಯೂಷನ್ ಆಗ್ತೈತಿ. ಏನು ಸರ್, ಕೇವಲ ಕೊರಿಯಲಿಸ್ ಹೇಳಿದ್ದೇನು, ಕೇವಲ ಮಾರುತಗಳು ದಿಕ್ಕನ್ನು ಬದಲಾವಣೆ ಮಾಡ್ತವೆ ಅಂತ ಕೊರಿಯಲಿಸ್ ಹೇಳ್ತಾರೆ. ಆದರೆ ಯಾವ ದಿಕ್ಕಿನಾಗೆ ದಿಕ್ಕು ಬದಲಾವಣೆ ಅಂತ ಹೇಳಲ್ಲ. ಆದರೆ ಅವನ ನಂತರ ಬರ್ತಕ್ಕಂಥ ವ್ಯಕ್ತಿ ಫೆರಲ್. ಈ ಫೆರಲ್ಸ್ ಏನು ಮಾಡ್ತಾನೆ ಅಂತಂದ್ರೆ, ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡ್ತವೆ. ಹೆಂಗ್ ಸರ? ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈ ಪ್ರೆಷರ್ ಇದೆ ಅಂತ ತಿಳ್ಕೊಡ್ರಿ. ಕೇಂದ್ರ ಭಾಗದಲ್ಲಿ ಯಾವ ಪ್ರೆಷರ್ ಇದೆ? ಅಧಿಕ ಒತ್ತಡ ಇದೆ. ಕೇಂದ್ರ ಭಾಗದಲ್ಲಿ ಅಧಿಕ ಒತ್ತಡ ಇತ್ತಂದ್ರೆ ಇದು ಸ್ಟ್ರೈಟ್ ಆಗಿ ಹೋಗ್ಬೇಕಿತ್ತು. ಯಾವುದು? ಮಾರುತ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಸ್ಟ್ರೈಟ್ ಹೋಗ್ಬೇಕಿತ್ತು. ಬಟ್ ಏನಾಗಿದೆ ಅಂತಂದ್ರೆ ತಮ್ಮ ಬಲಗಡೆಗೆ ದಿಕ್ಕನ್ನು ಬದಲಾವಣೆ ಮಾಡಿದೆ. ಅರ್ಥ ಆಯ್ತಾ? ನೋಡ್ರಿ, ಇದು ಕೂಡ ಸ್ಟ್ರೈಟ್ ಹೋಗ್ಬೇಕಾಗಿತ್ತು, ಬಟ್ ಯಾವ ಕಡೆ ದಿಕ್ಕು ಬದಲಾವಣೆ ಮಾಡ್ತೀವಿ? ತಮ್ಮ ಬಲಗಡೆಗೆ ದಿಕ್ಕನ್ನು ಬದಲಾವಣೆ ಮಾಡಿದ್ದಾವೆ. ಹೀಗಾಗಿ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಯಾವ ಕಡೆ ದಿಕ್ಕು ಬದಲಾವಣೆ ಮಾಡುತ್ತಾ? ತಮ್ಮ ಬಲಗಡೆಗೆ ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಹೇಳ್ತಾನೆ. ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ ಇಲ್ಲಿ ಹೈ ಪ್ರೆಷರ್ ಇದೆ, ಲೋ ಪ್ರೆಷರ್ ಕಡೆ ಮೂವ್ ಆಗಬೇಕು. ಅದಕ್ಕೋಸ್ಕರ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ತಮ್ಮ ಎಡಗಡೆಗೆ ದಿಕ್ಕನ್ನು ಬದಲಾವಣೆ ಮಾಡ್ತವೆ. ಅಂತ ಹೇಳ್ತಾನೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್ ಆಗಿರಲಿ. ಇದು ಅರ್ಥ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ವಾಣಿಜ್ಯ, ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವ ಮಾರುತಗಳು ಕ್ಲಿಯರ್ ಆಗ್ತಾವೆ ನಿಮಗೆ. ಅರ್ಥ ಆಯ್ತು? ಓಕೆ, ಇದು ಮಾರುತಗಳಿಗೆ ಸಂಬಂಧಿಸಿರ್ತಕ್ಕಂಥ 2 ಸಿದ್ಧಾಂತಗಳು ಅಂತೇಳಿ ಕರಿತೀವಿ. ಸರ್, ನಮಗೆ 2 ಸಿದ್ಧಾಂತಗಳು ಗೊತ್ತು. ಮತ್ತು ಇನ್ನೊಂದು ಒಂದು ಪಾಯಿಂಟ್ ಹೇಳ್ತೀವಿ ನಮಗೆ, DSCERT ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಬುಕ್ಕಲ್ಲಿ PU ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2 ಏನಪ್ಪ ಅಂತಂದರೆ ನಿಯಮಗಳನ್ನು ಮರ್ಜ್ ಮಾಡಿ ಒಂದೇ ನಿಯಮ ಕೊಟ್ಟಣ. ಅರ್ಥ ಆಗಿದೆಯಾ? ಸುಮ್ಮನೆ ಕನ್ಫ್ಯೂಷನ್ ಆಗಬೇಡ್ರಿ. ಯಾಕಂತಂದರೆ ಅಷ್ಟು ಡೆಪ್ತ್ ಸಿಲೆಬಸ್ಗಳು ನಿಮಗೆ ಸಿಗಲ್ಲ DSCERT ಬುಕ್ಕಲ್ಲಿ. ಎಲ್ಲರೂ ಹೇಳ್ತಾರೆ, ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಬುಕ್ ಹೋದ್ರಿ, ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಬುಕ್ ಹೋದ್ರಿ. ಜಸ್ಟ್ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಜಸ್ಟ್ ಓನ್ಲಿ ಫ್ಯಾಕ್ಟ್ ಓನ್ಲಿ ಒಂದು ನಿಮಗೆ ಸದ್ಯಕ್ಕೆ ಒಂದು ಕಂಟೆಂಟ್ ಅಷ್ಟೇ ಅದು. ಆದರೆ ನೀವು ಇನ್ಡೆಪ್ತು ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕೇಳಿದಾಗ ಅದು ನಿಮಗೆ ಎನಫ್ ಅಲ್ಲ. ಓಕೆ, ಅದೇ ಫೈನಲ್ ಸೋರ್ಸ್ಗಳು ಆಗಿದ್ರೂ ಕೂಡ ಅಷ್ಟು ಮ್ಯಾಟರ್ ಕಡಿಮೆ ಇರೋ ಕಾರಣಕ್ಕೋಸ್ಕರ ಇನ್ಡೆಪ್ತ್ ಆಗಿ ಬೇರೆ ಬೇರೆ ಆಥರ್ ಪುಸ್ತಕಗಳನ್ನು ಅಥವಾ ಆಥರ್ ಬುಕ್ಗಳನ್ನು ಓದಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಅದರ ಮೇಲೆ ಡಿಪೆಂಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮನ್ನು ಎದುರಿಸೋದು ಸದ್ಯಕ್ಕೆ ಸ್ವಲ್ಪ ಏನಪ್ಪ ಅಂತಂದರೆ ಕಠಿಣ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಏನಪ್ಪ ಚಾಪ್ಟರ್ ಮುಂದುವರ್ಸೋಣ. ನಿಮ್ಗೆ ಗೊತ್ತಾಗಿದೆಯಾ? ಎಸ್, ಕೊರಿಯಲಿಸ್ ಫೋರ್ಸ್ ಮತ್ತು ಫೆರಲ್ಸ. ಓಕೆ, ನೆಕ್ಸ್ಟು ಇವ್ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನ. ಯಾರು ಸರ್ ಅವನಿ? ಇನ್ನೊಬ್ಬ ಉಳ್ಕೊಂಡವ. ಹೌದಲ್ಲ? ಯಾವ ಉಳ್ಕೊಂಡವ? ನಮಗೆ ಕೊರಿಯಲಿಸ್ ಗೊತ್ತು, ಫೆರಲ್ಸ್ ಗೊತ್ತು. ಮೂರನೇದವ ಬುಯ್ಸ್ ಬುಲೆಟಿನ್ ಅಂತೇಳಿ ಕರಿತೀವಿ. ಬುಯ್ಸ್ ಬುಲೆಟಿನ್. ಮೂರನೇ ವ್ಯಕ್ತಿ ಯಾರಿ? ಬುಯ್ಸ್ ಬುಲೆಟಿನ್ ಅಂತೇಳಿ ಕರಿತೀವಿ. ಯಾರು ಸರ್ ಇವನು? ಇವೇನು ಹೇಳ್ತಾನ ಸರ್? ಆಲ್ರೆಡಿ ಹೇಳ್ಬಿಟ್ರೆ ಇಬ್ರು. ಇವೇನು ಹೇಳ್ತಾನ? ಇವು ಹೇಳ್ತಾನ ಅಂತಂದ್ರೆ ಒಂದು ಉದಾಹರಣೆ ತೆಗೆದುಕೊಂಡು ಹೇಳ್ತಾನ. ಒಂದು ಉದಾಹರಣೆ ತೆಗೆದುಕೊಂಡು ಹೇಳ್ತಾನ. ಹೆಂಗ್ ಸರ? ಎಸ್, ಖಂಡಿತ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಮಾರುತಗಳನ್ನ ದಿಕ್ಕು ಬದಲಾವಣೆ ಕಾಲ್ತಾನೆ. ಆದರೆ ಇವನು ಉದಾಹರಣೆಗಳ ಮೂಲಕ ಬೋಧನೆ ಮಾಡ್ತಾನೆ. ಅದು ಯಾವುದರ ಆಧಾರದ ಮೇಲೆ ಅಂತ ಕೇಳ್ತಾನೆ? ಒತ್ತಡದ ಆಧಾರದ ಮೇಲೆ. ಇದು ಇಂಪಾರ್ಟೆಂಟ್ ನಿಮಗೆ. ಯಾವುದರ ಆಧಾರದ ಮೇಲೆ? ಒತ್ತಡದ ಆಧಾರದ ಮೇಲೆ ಮಾರುತಗಳ ದಿಕ್ಕನ್ನು ನಿರ್ಧಾರ ಮಾಡ್ತಾನೆ. ಏನು ಹೇಳ್ತಾನೆ ಇವನು? ಇವೇನು ಹೇಳ್ತಾನಂದ್ರೆ, ಉತ್ತರ ಗೋಳಾರ್ಧದಲ್ಲಿ, ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರ ಗೋಳಾರ್ಧದಲ್ಲಿ ಒಬ್ಬ ವ್ಯಕ್ತಿ
ಇದು ಯಾರು ತಿಳ್ಕೊರಿ, ನಾರು ತಿಳ್ಕೊರಿ, ಪ್ರಕಾಶ್ ಸರ್ ತಿಳ್ಕೊರಿ, ಯಾರು ತಿಳ್ಕೊತೀರಿ ತಿಳ್ಕೊರಿ. ಒಬ್ಬ ವ್ಯಕ್ತಿ ಉತ್ತರ ಗೋಳಾರ್ಧದಲ್ಲ, ಮೇ ಬಿ ಸ್ಲಿಮ್ ಅದಾನ ಅಂತಂದ್ರೆ ನಾನೇ ಆಗಿರ್ಬೋದು, ಇಲ್ಲ ಪ್ರಕಾಶ್ ಸರ್ ಆಗಿರ್ಬೋದು. ಓಕೆನಾ? ಇರಲಿ. ಉತ್ತರ ಗೋಳಾರ್ಧದಲ್ಲಿ ಒಬ್ಬ ವ್ಯಕ್ತಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಏನು ಹೇಳ್ತಾನೆ, ಯಾರು ಹೇಳ್ತಾರ, ಬಯಸ್ಬಿಟ್ಟು ಹೇಳ್ತಾರ, ಉತ್ತರ ಗೋಳಾರ್ಧದಲ್ಲಿ ಒಬ್ಬ ವ್ಯಕ್ತಿ ಗಾಳಿ ಬೀಸುವ ದಿಕ್ಕಿಗೆ ಬೆನ್ನು ಮಾಡಿ ನಿಂತುಕೊಂಡಾಗ, ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ರಿ? ಉತ್ತರ ಗೋಳಾರ್ಧದಲ್ಲಿ ಒಬ್ಬ ವ್ಯಕ್ತಿ ಗಾಳಿ ಬೀಸುವ ದಿಕ್ಕಿಗೆ ಬೆನ್ನು ಮಾಡಿ ನಿಂತುಕೊಂಡಾಗ ಅವನ ಎಡಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತದೆ. ಅಧಿಕ ಒತ್ತಡ ಏನಾಗುತ್ತಾ ಉಂಟಾಗುತ್ತದೆ ಅಂತ ಹೇಳ್ತಾನೆ. ಜಸ್ಟ್ ಇಟ್ಟು ಹೇಳ್ದವನು. ಏನು ಸರ್ ನೀವು ಬಲಕ್ಕೆ ಹೊಳ್ಕೊಳ್ತೀರಿ ಅಂತ ಹೇಳಿದ್ರೆ ಇವ್ನು ನೋಡಿ ಎಡಕ್ಕೆ ಹೇಳಕತ್ತಾನ. ಇವ್ನು ಹೇಳಿರೋದು ಅಧಿಕ ಒತ್ತಡ ಎಡಗಡೆ, ಹೈ ಪ್ರೆಷರ್ ಎಡಗಡೆ ಇದೆ ಅಂತ ಅರ್ಥ. ಬಟ್ ಮಾರುತಗಳು ಯಾವ ಕಡೆಯಿಂದ ಯಾವ ಹೋಗ್ತಾವ, ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹೋಗ್ತಾವ, ಅಂದ್ರೆ ಬಲಗಡೆಗೆ ದಿಕ್ಕು ಬದಲಾವಣೆ ಮಾಡ್ತಾವೆ ಅಂತ ಹೇಳ್ತಾನೆ. ಜಸ್ಟ್ ಕನ್ಫ್ಯೂಷನ್ ಮಾಡ್ತಾನೆ ಅವನು. ಅರ್ಥ ಆಯ್ತು ನಿಮ್ಗೆ ಹೇಳೋದು? ಎಡಗಡೆಗೆ ಅಧಿಕ ಒತ್ತಡ ಉಂಟಾದ್ರೆ ಮಾರುತಗಳು ಯಾವ ಕಡೆ ಹೊಳ್ತಾವ, ಬಲಗಡೆಗೆ ಹೊಳ್ತಾವೆ ಅಂತ ಹೇಳ್ತಾನೆ. ಎಲ್ಲಿ? ಉತ್ತರ ಗೋಳಾರ್ಧದಲ್ಲಿ. ನೆನಪಿಟ್ಕೊಳ್ರಿ, ಒಬ್ಬ ವ್ಯಕ್ತಿ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ಬೀಸುವ ದಿಕ್ಕಿಗೆ ಬೆನ್ನು ಮಾಡಿ ನಿಂತುಕೊಂಡಾಗ, ಅವನ ಎಡಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತಾ. ಯಾವಾಗ ಎಡಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತಾ ಮಾರುತಗಳು ಬಲಗಡೆಗೆ ಹೊಳ್ತವೆ. ಈಗ ಸುಮ್ಮನೆ ನಿಂತ್ಕೊಂಡಿರ್ತೀವಿ, ಸುಮ್ಮನೆ ನಿಂತ್ಕೊಂಡಂಗ ಎಡಗಡೆಯಿಂದ ಯಾವನೋ ಒಬ್ಬ ಬಂದು ಜಾಡಿಸಿ ಒಯ್ತಾರ ನಮಗೆ. ನಾವೇನು ಎಡಕ್ಕೆ ಬೀಳ್ತೀವೋ ಬಲಕ್ಕೆ ಬೀಳ್ತೀವ, ಬಲಗಡೆಗೆ ಬೀಳ್ತೀವಿ. ಅಂದರೆ ನಮ್ಗೆ ಒತ್ತಡ ಎಲ್ಲಿ ಬಿತ್ತು, ಎಡಕ್ಕೆ ಬಿತ್ತು. ಒತ್ತಡ ಎಡಕ್ಕೆ ಬಿದ್ದಾಗ ಯಾಕಡೆ ಹೊಳ್ತೀವಿ ನಾವು, ಬಲಗಡೆಗೆ ಹೊಳ್ತೀವಿ. ಹೀಗಾಗಿ ಅಧಿಕ ಒತ್ತಡದಿಂದ ಮಾತ್ರ ಬಲಗಡೆಗೆ ಮೂವ್ ಆಗ್ತವೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಓಕೆ. ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ಗಾಳಿ ಬೀಸುವ ದಿಕ್ಕಿಗೆ ಬೆನ್ನು ಮಾಡಿ ನಿಂತುಕೊಂಡಾಗ, ಅವನ ಬಲಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತದೆ. ಅಂದ್ರೆ ಬಲಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತದೆ ಅಂದ್ರೆ ಮಾರುತಗಳು ಯಾವ ಕಡೆ ಹೊಳ್ತಾವಂತ ಅರ್ಥ, ಎಡಗಡೆಗೆ ಹೊಳ್ತಾವಂತ ಅರ್ಥ. ಕ್ಲಿಯರ್ ಆಗಿದೆ? ಎಸ್, ವೆರಿ ಗುಡ್. ನೋಡ್ರಿ, ಸೊ 3 ನಿಯಮಗಳನ್ನ ಗೊತ್ತಾಗಲಿ ನಿಮಗೆ. ಕೇವಲ ಭೂಮಿಯ ದೈನಂದಿನ ಚಲನೆಯಿಂದ ಏನು ಮಾರುತಗಳು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡ್ತವೆ ಅಂತ ಹೇಳಿದವರು ಯಾರು? ಕೊರಿಯಲಿಸ್. ಓಕೆನಾ? ಅದಾದ ನಂತರ ಬರ್ತಕ್ಕಂಥ ಫೆರಲ್ ಏನು ಹೇಳ್ತಾರ? ಎಸ್, ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಅದರ ಮೇಲೆ ಕೊರಿಯಲಿಸ್ ಬಲ ಪ್ರಯೋಗ ಆಗುತ್ತ. ಆ ಕೊರಿಯಲಿಸ್ ಬಲದ ಪ್ರಯೋಗದಿಂದ ಏನಾಗುತ್ತಪ್ಪ ಅಂತಂದ್ರೆ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಬಲಗಡೆಗೆ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಎಡಗಡೆಗೆ ದಿಕ್ಕನ್ನು ಬದಲಾವಣೆ ಮಾಡ್ತವೆ ಅಂತ ಹೇಳ್ತಾನೆ. ಯಾರು ಹೇಳ್ತಾರ? ಫೆರಲ್ಸ್ ಹೇಳ್ತಾರೆ. ಅವನ ಆದ ನಂತರ ಬರ್ತಕ್ಕಂಥನು ಬುಯ್ಸ್ ಬುಲೆಟಿನ್ ಅಂತ ಕರಿತೀವಿ. ಈ ಬುಯ್ಸ್ ಬುಲೆಟಿನ್ ಅಂತ ಅಂತಕ್ಕಂಥನು ಒತ್ತಡವನ್ನು ಆಧಾರವಾಗಿ ಇಟ್ಕೊಂಡು ಉದಾಹರಣೆ ಕೊಟ್ಟು ಹೇಳ್ತಾನೆ. ಏನು ಹೇಳ್ತಾನ? ಉತ್ತರ ಗೋಳಾರ್ಧದಲ್ಲಿ ಒಬ್ಬ ವ್ಯಕ್ತಿ ಗಾಳಿ ಬೀಸುವ ದಿಕ್ಕಿಗೆ ಬೆನ್ನು ಮಾಡಿ ನಿಂತುಕೊಂಡಾಗ ಅವನ ಎಡಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತದೆ. ಆಗ ಮಾರುತಗಳು ಯಾವ ಕಡೆ ಹೊಳ್ತವ? ಬಲಗಡೆಗೆ ಹೊರಡುತ್ತವೆ. ಅರ್ಥಾಗಿದೆಯಾ? ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ವ್ಯಕ್ತಿ ಗಾಳಿ ಬೀಸುವ ದಿಕ್ಕಿಗೆ ಬೆನ್ನು ಮಾಡಿ ನಿಂತುಕೊಂಡಾಗ ಅವನ ಬಲಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತಾ. ಯಾವಾಗ ಬಲಗಡೆಗೆ ಅಧಿಕ ಒತ್ತಡ ಉಂಟಾಗುತ್ತೋ ಮಾರುತಗಳು ಎಡಗಡೆಗೆ ಏನಾಗ್ತವೆ? ಮೂವ್ಮೆಂಟ್ ಆಗ್ತವೆ, ಚಲಿಸುತ್ತವೆ, ದಿಕ್ಕನ್ನು ಬದಲಾಯಿಸುತ್ತವೆ ಅಂತ ಇಂಡೈರೆಕ್ಟ್ ಆಗಿ ಒತ್ತಡದ ಆಧಾರದ ಮೇಲೆ ಹೇಳಿದವರು ಬುಯ್ಸ್ ಬುಲೆಟಿನ್ ಅಂತೇಳಿ ಕರಿತೀವಿ. ಈ ನಿಯಮಗಳು ನಿಮ್ಗೆ ಗೊತ್ತಿರಬೇಕು. ನಿಮ್ಮ DSCERT ಬುಕ್ಕು, ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಬುಕ್ ಯಾವುದೇ ಆಗಿದ್ರು ಕೂಡ ಇಷ್ಟು ಮಾಹಿತಿ ಸಂಗ್ರಹ ಆಗಿಲ್ಲ. ಎಲ್ಲವನ್ನು ಮಾರ್ಚ್ ಮಾಡಿ ಒಂದೇ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಇನ್ಡೆಪ್ತ್ ಆಗಿ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಿದ್ದಾವೆ ಅಂತ ಯಾರು ಕೂಡ ಗೆಸ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ಆಳವಾಗಿರ್ತಕ್ಕಂಥ ಮತ್ತು ಅಪ್ಲಿಕೇಶನ್ ಬೇಸ್ಡ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡೋದು ತುಂಬ ಅನುಕೂಲಕರ ಆಗಿರ್ತದೆ ಅಂತೇಳಿ ಕರಿತೀವಿ. ಓಕೆ. ಸೊ ಇನ್ನು ಇಷ್ಟು ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಮಾರುತ ಅಂದರೆ ಗೊತ್ತಾಯ್ತು ನಿಮಗೆ. ಓಕೆ. ಸೊ ನೆಕ್ಸ್ಟು ಮಾರುತಗಳು ಏನಾಗ್ತಾವ್ರಿ, ದಿಕ್ಕುಗಳ ಬಗ್ಗೆ ಗೊತ್ತಾಯ್ತು. ಸೊ ಅಳತೆ ಮಾಪನಗಳ ಬಗ್ಗೆ ಗೊತ್ತಾಯ್ತು ನಿಮಗೆ. ಹಾಗಾದರೆ ಸರ್ ಮಾರುತಗಳು ದಿಕ್ಕು ಬದಲಾವಣೆಗೆ ಮುಖ್ಯ ಕಾರಣ ಅಂತ ಕೇಳ್ತಾನೆ. ನೆನಪಿಡ್ರಿ, ಮಾರುತಗಳು ದಿಕ್ಕು ಬದಲಾವಣೆ ಮಾಡಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾನೆ. ಅದು ಭೂಮಿಯ ದೈನಂದಿನ ಚಲನೆ. ಗೊತ್ತಿರಲಿ ನಿಮಗೆ, ಇದು ಮೇನ್ ಇಂಪಾರ್ಟೆಂಟ್. ಭೂಮಿ ರೊಟೇಷನ್ ಫೋರ್ಸ್ ಹೊಂದಿರಲಿಲ್ಲ ಅಂದರೆ ಮಾರುತಗಳು ದಿಕ್ಕನ್ನು ಬದಲಾವಣೆ ಮಾಡ್ತಾನೆ ಇರಲಿಲ್ಲ. ಅರ್ಥ ಆಗಿದೆಯಾ?
ಎಸ್, ವೆರಿ ಗುಡ್. ಇದು ಮಾರುತಗಳಿಗೆ ಇರ್ತಕ್ಕಂತಹ ಒಂದು ಮಾಹಿತಿ ಅಂತ ಕರಿತೀವಿ. ಹಾಗಾದ್ರೆ ಸರ್, ಪ್ರಪಂಚದಲ್ಲಿ ಎಲ್ಲ ಮಾರುತಗಳು ಒಂದೇ ಇದಾವ ಅಥವಾ ಬೇರೆ ಬೇರೆ ಇದಾವ? ಎಲ್ಲ ಮಾರುತಗಳು ಒಂದೇನಾ? ಇಲ್ಲ. ಪ್ರಪಂಚದಲ್ಲಿ ಮಾರುತಗಳನ್ನು ಮುಖ್ಯವಾಗಿ 4 ವಿಧಗಳಾಗಿ ವಿಭಾಗ ಮಾಡ್ತೀವಿ. ಮೇಜರ್ ಆಗಿ ಮುಖ್ಯವಾಗಿ ಎಷ್ಟು ವಿಧಗಳು? 4 ವಿಧಗಳಾಗಿ ವಿಭಾಗ ಮಾಡ್ತೀವಿ. ಒಂದೇದಾದಪ್ಪ ಅಂತಂದ್ರೆ ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ. ಪ್ಲಾನೆಟರಿ ವಿಂಡ್ಸ್ ಅಥವಾ ನಿರಂತರ ಮಾರುತಗಳು. ನಿರಂತರ ಮಾರುತಗಳು ಅಂತೇಳಿ ಕರಿತೀವಿ. ಮೊದಲೇ ನಿರಂತರ ಮಾರುತಗಳು, ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನಿರಂತರ ಮಾರುತಗಳಲ್ಲಿ ಮತ್ತೆ 3 ಭಾಗ ಮಾಡ್ತೀವಿ. ಬರಾಬರ ನೋಟ್ ಮಾಡ್ಕೊಡ್ರಿ, ಅದಕ್ಕೆ ಸಾಧ್ಯ ಇದೆ ಅಷ್ಟು ನೋಡ್ರಿ. ಒಂದೇದಾವುದು ನಿರಂತರ ಮಾರುತಗಳು. ನಿರಂತರ ಮಾರುತಗಳು 3 ಭಾಗ ಮಾಡ್ತೀವಿ. ಒಂದೇದು ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್. ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಎರಡನೇದು ಪ್ರತಿ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು. ಮೂರನೇದು ಧ್ರುವೀಯ ಮಾರುತಗಳು, ಧ್ರುವೀಯ ಮಾರುತಗಳು. ಸೊ 3 ವಿಧದ ಮಾರುತಗಳನ್ನು ನೋಡ್ತೀವಿ ಅದರಲ್ಲಿ, ಪ್ಲಾನೆಟರಿ ವಿಂಡ್ಸ್ ಅಥವಾ ನಿರಂತರ ಮಾರುತಗಳಲ್ಲಿ. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಮೇಜರ್ ಆಗಿ ಎರಡನೇದು ಯಾವ್ದಪ್ಪ ಅಂತಂದ್ರೆ ಸ್ಥಳೀಯ ಮಾರುತಗಳು. ಸ್ಥಳೀಯ ಮಾರುತಗಳು. ಈ ಸ್ಥಳೀಯ ಮಾರುತದಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಸ್ಥಳೀಯ ಮಾರುತದಲ್ಲಿ ಮತ್ತೆ ಎಷ್ಟು ಭಾಗ ಮಾಡ್ತೀವಿ? ಮತ್ತೆ 2 ಭಾಗ ಮಾಡ್ತೀವಿ. ಒಂದು ಯಾವ್ದಪ್ಪ ಅಂತಂದ್ರೆ ಭೂ ಮತ್ತು ಸಮುದ್ರ ಮಂದ ಮಾರುತಗಳು. ಭೂ ಮತ್ತು ಸಮುದ್ರ ಮಂದ ಮಾರುತಗಳು, ಲ್ಯಾಂಡ್ ಅಂಡ್ ಸಿ ಬ್ರಿಡ್ಜಸ್ ಅಂತ ಕರಿತೀವಿ. ಲ್ಯಾಂಡ್ ಅಂಡ್ ಸಿ ಬ್ರಿಡ್ಜಸ್. ಎರಡನೇದು ಮೌಂಟೇನ್ ಅಥವಾ ವ್ಯಾಲಿ ಬ್ರಿಡ್ಜಸ್. ಮೌಂಟೇನ್ ಅಥವಾ ವ್ಯಾಲಿ ಬ್ರಿಡ್ಜಸ್. ಪರ್ವತ ಮತ್ತು ಕಣಿವೆ ಮಂದ ಮಾರುತಗಳು. ಪರ್ವತ ಮತ್ತು ಕಣಿವೆ ಮಂದ ಮಾರುತಗಳು. ಇನ್ನು ಮೂರನೇದಾದಪ್ಪ ಅಂತಂದ್ರೆ ಅನಿಶ್ಚಿತ ಮಾರುತಗಳು. ನೆಕ್ಸ್ಟ್ ಮಾನ್ಸೂನ್ ಮಾರುತಗಳು. ಸೊ ಮೇಜರ್ ಆಗಿ 4 ಮಾರುತಗಳಾಗಿ ವಿಭಾಗ ಮಾಡ್ತೀವಿ ಅಂತಕ್ಕಂಥದ್ದು. ಇದನ್ನ ಒಂದೊಂದಾಗಿ ಅನಿಶ್ಚಿತ ಮಾರುತಗಳು ಮತ್ತೆ 2 ಭಾಗ ಮಾಡ್ತೀವಿ, ಅದನ್ನ ಆಮೇಲೆ ಹೇಳ್ತೀನಿ. ಓಕೆ, ಒಂದೊಂದಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ, ಬಹಳ ಇಂಪಾರ್ಟೆಂಟು. ಸೊ ಯಾರು ಇನ್ನೂ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ ಎಲ್ಲರೂ ಕೂಡ ಜಾಯ್ನ್ ಆಗಿ, ಹಾಗೂ ನಿಮ್ಮ ಸ್ನೇಹಿತರನ್ನು ಕೂಡ ಜಾಯ್ನ್ ಮಾಡಿರಿ. ಅಲ್ಲಿ ಪ್ರಶ್ನೆಗಳು ನಿಮ್ಗೆ ಏನಾದ್ರು ಡೌಟ್ ಇದೆ ಕ್ಲಾರಿಫೈ ಮಾಡಿಕೊಡ್ರಿ. ಅದ್ರ ಜೊತೆಗೇನೆ ಏನಾದರೂ ಸಮಸ್ಯೆಗಳು ಕೂಡ ಅದರಲ್ಲಿ ನೀವು ಡಿಸ್ಕಷನ್ ಮಾಡ್ಕೋಬಹುದು. ಓಕೆ, ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಗ್ರೂಪನ್ನು ಅಥವಾ ಟೆಲಿಗ್ರಾಮ್ ಗ್ರೂಪನ್ನು ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಅದ್ರ ಜೊತೆಗೇನೆ ನಿಮಗೆ ನಾನು ಇನ್ನೊಂದ್ಸತಿ ಹೇಳ್ತೀನಿ, ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಓಕೆ. ಸೊ ಇದೇ ತಿಂಗಳ ಬ್ಯಾಚು 25ನೇ ತಾರೀಕಿನಂದು ಹೊಸ ಬ್ಯಾಚ್ ಪ್ರಾರಂಭ ಆಗುತ್ತಾ. ಸೊ ಹೊಸ ಬ್ಯಾಚ್ ಪ್ರಾರಂಭ ಆಗೋ ಕಾರಣಕ್ಕೋಸ್ಕರ 50% ರಿಯಾಯಿತಿ ಇದೆ. ಆ 50% ರಿಯಾಯಿತಿಯನ್ನ ತಾವೆಲ್ಲರೂ ಕೂಡ ಫೀಸ್ ರಿಯಾಯಿತಿಯನ್ನು ಬಳಸ್ಕೋಬಹುದು. ಸ್ಟಡಿ ಮೆಟೀರಿಯಲ್ ಉಚಿತವಾಗಿರುತ್ತೆ. ಸೊ ಉನ್ನತವಾಗಿರ್ತಕ್ಕಂತಹ ಇಲ್ಲಿ ಸೌತೋಷ್ ಫೌಂಡೇಶನ್ ಪಾಠ ಮಾಡ್ತಿದ್ರು. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಲೆಕ್ಚರ್ಸ್ ಅಲ್ಲಿ ಈ ಒಂದು ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಅದೇ ಲೆಕ್ಚರ್ಸ್ ಪಾಠ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಾಧ್ಯ ಆದಷ್ಟು ಇದನ್ನು ಯುಟಿಲೈಸ್ ಮಾಡ್ಕೊಂಡು ಟ್ರೈ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.